ಬಾರೋ ಅಪ್ಪಿ ಬಂದಿದೆ ಮೈಗಾಗ ಟ್ರೆಕ್ಕಿಂಗ್ ಸ್ಪಾಟ್. ಬರ್ತೀನಿ. ನೀವೆಲ್ಲರೂ ಕೇಳ್ತಿದ್ದೆ ಗೊತ್ತಾ, ಏನು ಬರೀ ಫ್ಯಾಮಿಲಿ ವ್ಲಾಗ್ ಮಾಡ್ತೀರಾ, ಇನ್ನೂ ಬರೀ ಫ್ಯಾಮಿಲಿ ವ್ಲಾಗ್ ಮಾಡ್ತೀರಾ ಅಂತ. ದಟ್ಟ ಕಾಡಲ್ಲಿ ಜೊತೆ ಜೊತೆ ಚೆನ್ನಾಗಿದೆ ಗೊತ್ತಾ ಗೈಸ್. ಇಲ್ಲ ಈಗ ಹುಡುಗಿ ರೋಸ್ ಕೊಟ್ಟಿದ್ದಾಳೆ ಗೈಸ್. ಫಾಕ್ ತೆಗಿರಿ ಬ್ರೋ ಇದನ್ನ. ಜೀವದ ಮೇಲೆ ಆಸೆ ಇದೆಯಾ? ಮತ್ತೆ ಯಾಕೆ ಬಂದು? ಮಮ್ಮಿ ನಾನು ಕಾಡಕ್ಕೆ ಬಂದಿದ್ದೀನಿ. ನಾವು ಇಲ್ಲಿದ್ದೀವಿ ಈಗ ಇಲ್ಲಿಗೆ ಹೋಗ್ಬೇಕು. ವಾರೇ ವಾ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಮಾಡ್ಬೇಕಲ್ವಾ? ಬರೆ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಯ್ಯಮ್ಮ ಅವರ್ ಯು ಅಂತ ಕೇಳು. ಇದ್ ದಿವಸ ನೀನ್ ಯಾಕೆ ಬಂದಿಲ್ಲ ಇಂಟ್ರೋಗೆ? ಯಾಕೆ ಬಂದಿಲ್ಲ ಇದ್ ದಿವಸ ನೀನು? ನೀನ್ ಯಾಕೆ ಬಂದಿಲ್ಲ? ಆಯ್ತು ಎಲ್ರು ಕಾಯಿ ಮಾಡ್ಬಿಡು, ಬಾಯ್ ಮಾಡ್ಬಿಡು. ನಾನು 2 ದಿವಸ ಕಾಣಿಸ್ಕೊಡಲ್ಲ ವ್ಲಾಗಲ್ಲಿ ಅಂತೇಳು. ಗೈಸ್ ಇವತ್ತಿನ ಬ್ಲಾಗ್ ತಮಿಳಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಾವು ಒಂದು ಹಿಡನ್ ಫಾಲ್ಸ್ ಹೋಗ್ತಿದ್ದೀವಿ. ಆಲ್ರೆಡಿ ಟೈಮ್ ಇವಾಗ 11:15 ಆಗಿದೆ. ಸೊ ಇವಾಗ ಇಲ್ಲಿ ಬಿಡ್ತೀವಿ. ಸೊ ಶಿವಮೊಗ್ಗ ಹೋಗ್ಬಿಟ್ಟು ಅಲ್ಲಿ ನಮ್ಮ ಬಾಯ್ಸ್ ಇದ್ದಾರೆ, ಅಲ್ಲಿ ಅವರು ನಮ್ಮನ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಹಿಡನ್ ಫಾಲ್ಸ್ಗೆ. ಸೊ ವೆಯ್ಟ್ ಮಾಡ್ತೀರಿ ಹೋಗೋವರೆಗೂ. ಫುಲ್ ಜರ್ನಿ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ನನ್ನ ಜೊತೆ ಇವತ್ತು ಅಭಿ ಕೂಡ ಬರ್ತೀಯಾನೆ. ಹಾಯ್ ಅಭಿ. ಲೇಖಿ ಕೂಡ ಬರ್ತೀಯಾನೆ. ಹೆಂಗಿರುತ್ತೆ ಟ್ರೆಕ್ಕಿಂಗು? ಮಾಡಿದ್ಯಾ ಯಾವತ್ತು ಟ್ರೆಕ್ಕಿಂಗ್ ಇದ್ದವ್ರಿಗೂ? ನೀನು ಮಾಡಿಲ್ಲ? ನೀನು ಮಾಡಿದೇನೋ? ಮಾಡಿಲ್ಲ. ಮದರ್ ಇಂಡಿಯಾ ನಾನು ಮಾಡಿದ್ದೀನಿ. ನೀನು ಯಾವಾಗ ಮಾಡಿಯ ಟ್ರೆಕ್ಕಿಂಗು? ಅವತ್ತು ಕರ್ಕೊಂಡೋಗಿದ್ದಲ್ಲ ಅಲ್ಲಿ ಬೆಟ್ಟ ಹತ್ತಿಸ್ತಲ್ಲ. ಅಯ್ಯೋ ಅದು ಚಿಕ್ಕ. ಸರಿ ಮದರ್ ಇಂಡಿಯಾ ಬರ್ತೀನಿ, ಹೋಗಿ ಬರ್ತೀನಿ. ಹುಷಾರಾಗಿ ಹೋಗ್ಬರ್ರಪ್ಪ. ಎಸ್ ಚೈ ಬಾಯ್ ಪಾಪು, ಬರ್ತೀವಿ ಬೇಗ. ಖುಷಿ ಬಾಯ್ ಚಿಕ್ಕ ಖುಷಿ ಹೋಗಿ ಬರ್ತೀವಿ, ನಾವು ಹೋಗಿ ಬರ್ತೀವಿ. ಓಕೆನಾ? ಸೊ ಗೈಸ್ ಇವಾಗ ಹೊರಡ್ತಿದ್ದೀವಿ. ಸೊ ಆನ್ ದ ವೇ ನಿಮಗೆ ಹೋಗ್ತಾ ಸಿಗ್ತೀನಿ, ಬನ್ನಿ ಗೈಸ್. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ, ಗಂಟ್ಲು ಏನಾಗಿದೆ ಪ್ರಾಬ್ಲಮ್ ಇದೆ, ಗೊತ್ತಿಲ್ಲ ಏನಾಗಿದೆ ಗಂಟ್ಲಿಗೆ ಅಂತ. ವಿಕ್ಸ್ ತೊಗೊಂಡು ಹೋಗ್ತೀನಿ ಇವಾಗ ಹಾಕೊಂಡು. ಫುಲ್ ಗಂಟ್ಲು ನೋವು ಗೈಸ್ ನನಗೆ. ಕೋಲ್ಡ್ ನೀರು ಇಲ್ಲಾಂದರೆ ವೆದರ್ ಚೆನ್ನಾಗಿಲ್ಲ ಬೆಂಗಳೂರು, ಅದಕ್ಕೆ ನನಗೆ ಕೋಲ್ಡ್ ಆಗಿದೆ ಒಂಚೂರು. ಇನ್ಸ್ಟಾ 360 ಕೂಡ ತೊಗೊಂಡಿದ್ದೀನಿ. ಫುಲ್ಲು ವ್ಯೂ ಮೇಲೆ ವ್ಯೂ ನಿಮ್ಗೆ ಇನ್ನು ಮುಂದೆ. ಬಾಯ್ ಪಾಪ, ಟ್ರೆಕ್ಕಿಂಗ್ ಹೋಗ್ಬರ್ತೀನಿ. ಬಾಯ್ 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 ಗಾಯ್ಸ್. ಇನ್ನೇನು 2 ಡೇಸ್ ಬ್ಲಾಗಲ್ಲಿ ನೋಡಲ್ಲ. ಬಾಯ್ ಹೋಗ್ಬಿಡ್ರಿ. ಲೇಕ್ ಅವನಿಗೆ ಗೈಸ್ ಗುಡ್ ಬಾಯ್. ನೀರು ತುಂಬ್ತವನೆ ವೈಪರ್ಗೆ. ಸೊ ಈಗ ನನ್ನ ರಥದಲ್ಲೇ ಹೋಗೋದು. ಸೊ ಡ್ರೋನ್ ಶಾರ್ಟ್ಸ್ ಅಂತ ಇನ್ಸ್ಟಾ ಶಾರ್ಟ್ಸ್ ನಿಮ್ಗೆ ತೋರಿಸ್ತಾ ಇರ್ತೀನಿ. ಬಾಯ್ ಬಾಯ್ ಗೈಸ್. ಯಾರೋ ಒಬ್ರು ಬಂದರು ನಮ್ಮ ಮನೆ ಬಿಲ್ಡಿಂಗಲ್ಲಿ, ಲಾಯರು. ಸರಿನಾ? ಅವ್ರನ್ನ ಬಿಡೋದಕ್ಕೆ ಅವ್ರ ಆಫೀಸಿಂದ ಸೆಕ್ಯೂರಿಟಿಂಗ್ ಕಳ್ಸೋರು ಗೈಸ್. ಅವ್ರ ಮನೆಗೆ ಹೋಗೋರ್ಗು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರನ್ನ ಬಿಟ್ಟು ಹೋಗ್ತಾರೆ, ನೋಡಿದ್ರಾ? ಸೊ ಗೈಸ್ ಇವಾಗ ಬಿಡ್ತಿದ್ದೀವಿ ಇಲ್ಲಿ. ಸೊ ಶಿವಮೊಗ್ಗ ಹೋಗ್ತಿದ್ದೀವಿ, ಬನ್ನಿ ಹೋಗುವ. ಶಿವ ನಮ್ಮೆಲ್ಲರೂ ಕಾಪಾಡಲಿ. ಹೋಗ್ತಿದ್ದೀವಿ ಧೈರ್ಯ ಮಾಡಿಬಿಟ್ಟು. ಲೆಟ್ಸ್ ಗೋ. ನಮಸ್ಕಾರ ಶಿವ ಕಾಪಾಡಪ್ಪ ತಂದೆ. ಆರಾಮ ಹೋಗ್ಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಬ್ಬಾ ದೇವ್ರೆ ಎಲ್ರಿಗೂ ಒಳ್ಳೇದ್ ಮಾಡು. ನಮಗೂ ಒಳ್ಳೇದ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗೈಸ್ ಹೋಗ್ತಿದ್ದೀವಿ, ಬನ್ನಿ ಹೋಗುವ. ಮಜಾ ಇರುತ್ತೆ ಗೈಸ್, ಫನ್ ಇರುತ್ತೆ, ಸಖತ್ತಾಗಿರುತ್ತೆ. ಲೆಟ್ಸ್ ಗೋ, ಎಂಜಾಯ್, ಬನ್ನಿ. ಸೊ ಗೈಸ್ ಈಗ ಜಸ್ಟ್ ಶಿವಮೊಗ್ಗ ರೀಚ್ ಆಗಿದ್ದೀವಿ. ಈಗ ನಮ್ಮ ಫ್ರೆಂಡ್ ಸಚಿನ್ ಅಂತ ಅವ್ರು ಬರ್ತಿದ್ದಾರೆ. ಅವ್ರು ಬಂದ್ಬಿಟ್ಟು ಅವ್ರ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಫ್ರೆಶ್ ಅಪ್ ಆಗಿಬಿಟ್ಟು ಅದು ಆಮೇಲೆ ಹೊರಡ್ತೀವಿ. ಸೊ ಬನ್ನಿ ಅವ್ರು ಬರಲಿ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಿಮಗೆ. ಒಳ್ಳೆ ಸ್ಲೀಪ್ ಮಾಡಿದಾಗ ಪಾಪ ಲೇಕಿ ಒಬ್ಬನೇ ಗಾಡಿ ಓಡಿಸ್ದ ಅಲ್ಲಿಂದ. ನಾನು ಮತ್ತು ಅಭಿ ಒಳ್ಳೆ ಸ್ಲೀಪ್ ಮಾಡಿದ್ವಿ. ಏನೋ ಅಭಿ ಹೋಗ್ಕೊಳಪ್ಪ. ಇದು ಗೈಸ್ ಅವ್ನು ಬರಲಿ, ಹೋಗೋಣ. ನೋಡ ಗೈಸ್ ನಮ್ಮ ಅಪ್ಪು ಬಸ್ ಹೆಂಗೋರೆ. ಇಲ್ಲಿ ಅಪ್ಪು ಬಸ್ಸು, ಇಲ್ಲಿ ನಮ್ಮ ರಾಜ್ಕುಮಾರ್ ಸರ್. ಸೊ ಈ ಲೊಕೇಶನ್ ಹೆಸರು ಜೈಲ್ ಸರ್ಕಲ್ ಅಲ್ಲನಾ? ಜೈಲ್ ಸರ್ಕಲ್. ಇದು ಲೊಕೇಶನ್ ಬಿಲ್ಡ್ ಮಾಡೋದಕ್ಕೆ ಎಷ್ಟಾಯ್ತು ಕಾಸು? ಇದನ್ನ ಹೈದ್ರಾಬಾದಲ್ಲಿ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟವ್ರೆ. 81.14 ಕ್ರೋರ್ಸ್ ಖರ್ಚಾಗಿದೆ. ಅಪ್ಪ ಗೈಸ್ ಈ ಲೊಕೇಶನ್ ಮಾಡೋದಕ್ಕೆ 81 ಕನ್ಸ್ಟ್ರಕ್ಷನ್ ಮಾಡೋಕ್ಕೆ 81.14 ಕ್ರೋರ್ಸ್. ಅಪ್ಪ ಜಾಸ್ತಿ ಆಗಿದೆ ಗೈಸ್. ಬಂದ್ರು ಸಚಿನ್ ಬ್ರೋ. ಶಿವಮೊಗ್ಗ ಬ್ರೋ. ಆಯ್ತು ಆರಾಮ. ಒಂದು ಆಯ್ ಅಂತ ಅಂದ್ಬಿಡಿ. ಹಾಯ್ ಗೈಸ್. ಹಾಯ್ ಅಂತಮ್ಮಸ್. ಹಾಯ್ ಅಲ್ಲ, ಹಾಯ್ ಬಾಯ್ಸ್ ಅಂಡ್ ಗರ್ಲ್ಸ್. ಹಾಯ್ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲರೂ ಬನ್ನಿ. ಶಿವಮೊಗ್ಗ ಇದ್ದಾರೆ, ನೀವು ಬಂದಿದ್ದೀರಾ? ಹೋಗಿ ರೆಸ್ಟ್ ಅಂತೀರಾ? ಗೈಸ್ ಇವರೇನೆ ಸಚಿನ್ ಬ್ರೋ ಅಂತ. ನನ್ನ ಅಡ್ವೆಂಚರ್ ಗೊತ್ತಿರುತ್ತೆ, ಸ್ಟೋರೀಸ್ ಮಾತ್ರ ನೋಡಿರ್ತಾರೆ. ಈ ಸರಿ ಯೂಟ್ಯೂಬ್ ಬ್ಲಾಗಲ್ಲಿ ನೋಡ್ತಾರೆ ಯಾವ ಲೆವೆಲ್ ಗುಂಡಿಲಿ ಇಳಿಸ್ತೀನಿ ಅಂತ ಮಾತ್ರ ನೋಡ್ರಿ. ಗೈಸ್
ಕ್ರೇಜಿಯಾಗಿರುತ್ತೆ ಇವ್ರ ಜೊತೆ ಟ್ರಕ್ಕಿಂಗ್ ಹೋಗೋದು. ಬನ್ನಿ ಹೋಗೋಣ. ಇವಾಗ ಸಚಿನ್ ಬ್ರೋ ಹೋಗ್ಬಿಟ್ಟು ನಮಗೆ ರೂಮ್ ಕೊಟ್ಟರು, ನೀವು ಇಲ್ಲಿರಿ ನಾನು ಬರ್ತೀನಿ ಅಂತ. ಸೊ ನಾವೀಗ ಇಲ್ಲಿ ರೆಸ್ಟ್ ಮಾಡಿ 1-2 ಅವರು ಮತ್ತು 7:30-8 ಗಂಟೆಗೆ ಎದ್ದು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಗುಡ್ ನೈಟ್, ಬೆಳಗ್ಗೆ ಸಿಗ್ತೀವಿ. ಗೈಸ್ ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎದ್ದು ಕಾಫಿ ಕುಡಿದು ನಾಷ್ಟ ಮಾಡಿ ಯಾರೋ ನನಗೆ ಹುಡುಗಿ ರೋಸ್ ಕೊಟ್ಟಿವಲ್ಲ ಗೈಸ್, ಪ್ರಪೋಸ್ ಮಾಡ್ಬಿಟ್ಟು ರೋಸ್ ಕೊಟ್ಲು. ಸುಮ್ಮನೆ ಅಂದರೆ ಒಂದು 55 ವರ್ಷ ಅಷ್ಟೇ ಅವರಿಗೆ. ಯಾವುದೋ ಪಾಪ ಆಂಟಿ ಈ ಹೋಟೆಲ್ ಓನರು ನಾನು ಕೊಟ್ಟಿರೋದು ಇದನ್ನ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಹೋಗ್ತಿದ್ದೀವಿ. ಹೋಗೋಕ್ಕಿಂತ ಮುಂಚೆ ಇದು ಭಯ ಪಟ್ಬಿಡೋರು ಇವರು ಸಚಿನ್ ಅವರು ಫುಲ್ ಗಾಬರಿ ಮಾಡ್ಬಿಡೋರ ಗೈಸ್. ಏನಪ್ಪ ಹುಳ ಇರುತ್ತೆ, ಕಚ್ಚುತ್ತೆ, ರಕ್ತ ಎಳಿಯುತ್ತೆ ಅಂತೆಲ್ಲ ಫುಲ್ ಗಾಬರಿ ಪಟ್ಬಿಟ್ಟಿದ್ದಾರೆ. ನಾವು ಭಯದಲ್ಲೇ ಹೋಗ್ತಾ ಇದೀವಿ. ಇವಾಗ ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ ಬನ್ನಿ. ಒಂದು ಚಡ್ಡಿ ಹಾಕೋ ಕರ್ಕೊಂಡು ಹೋಗ್ತೀವಿ ಗೈಸ್. ಒಂದು ಚಡ್ಡಿ ಒಳಗಡೆಲ್ಲ ಹೊಟ್ಟೋಗ್ಬೇಕು ನಿನಗೆ ಇವಾಗ ಲೀಚು ಅಲ್ವಾ? ಲೀಚೆ ಕಲ್ಪಿದ ಬಿಡ್ಬೇಕು. ಇದು ನಾನಾ ಯಾರೋ ಮಾಡ್ಬಿಡ್ತೀನಿ. ನೀನು ಚಡ್ಡಿ ಹಾಕೊಂಬರ ಚೆನ್ನಾಗಿರ್ತಲ್ಲ. ಇಲ್ಲೊಂದು ಐತೆ ಲೀಚಿಗೆ ಭಯ. ಓಕೆನಾ? ಲೀಚ್ ಅವ್ರ ಅಪ್ಪ ಬಂದ್ಬಿಟ್ಟೈತೆ ಅನ್ಬೇಕು. ಏನೋ ನಿಂದು ಬಾರೋ ಬೇಗ, ಟೈಮ್ ಆಯ್ತಲ್ಲ ಗೈಸ್. ಯಾವಾಗ್ಲೂ ಇದೆ ಗೈಸ್, ಒಂದು ಬೇಗ ಬಾರೋ. ಅವ್ರು ಯಾವಾಗಲೂ ಲೇಟ್ ಮಾಡ್ತಾನೆ. ಗೈಸ್ ಅವರು ರೋಸ್ ಕೊಟ್ಟರು, ಈಸ್ಕೊಂಬಂದೆ. ಮತ್ತೆ ಕರ್ಬಿಟ್ಟು ಬೇರೆ ನಾವು ಕೊಡ್ಬೇಕು ಬನ್ನಿ ಕರೀತಿದ್ದಾರೆ. ನೋಡೋಣ ಏನು ಕೊಡ್ತಾರೆ ಅಂತ. ಶಿವಮೊಗ್ಗಕ್ಕೆ ಬಂದೈತಲ್ಲ ಟ್ರೀಟ್ ಕೊಡ್ತಾರೆ ಗೈಸ್, ಖುಷಿ ಆಗುತ್ತೆ. ಥ್ಯಾಂಕ್ ಯು ಮಾ ಗೈಸ್. ಒಬ್ಬ ಕೇಕ್ ಹಾಕೊಂಡು ಕೊಟ್ಟಿದ್ದಾರೆ ಗೈಸ್. ವಾವ್ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. 200 ಮೀಟರ್ ಖಾಲಿ ಆಗ್ಬಿಡುತ್ತದೆ ಈಗ. ಖಾಲಿ ಹೋಗ್ಬಿಡ್ತೀವಿ ಹೋಗೋಷ್ಟಲ್ಲಿ ಹೋಗಿದ್ನ. ಸೊ ಗೈಸ್ ಈಗ ಹೊರಟ್ವಿ. ಸೊ ಫಸ್ಟು ಫಾಲ್ಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ನಗರ ಫೋರ್ಟ್ ಅಂತ ಇದೆ. ಸೊ ಅಲ್ಲಿ ಹೋಗ್ತಿದ್ದೀವಿ. ಒಂದು 120 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಲೆಟ್ಸ್ ಗೋ, ಚೆನ್ನಾಗಿರುತ್ತೆ. ಲಾಸ್ಟ್ ಹೋಗಿ ನೋಡಿ, ಎಂಜಾಯ್ ಮಾಡಿ. ಬನ್ನಿ ಹೋಗೋಣ. ಈಗ ನಿಮಗೆ ಶಿವಮೊಗ್ಗ ತೋರಿಸ್ತೀನಿ ಇನ್ಸ್ಟಾ 360ಲಿ ನೋಡ್ಕೊಂಬನ್ನಿ. ಸೊ ಗೈಸ್ ಟ್ರಕ್ಕಿಂಗ್ ಹೋಗ್ತಿದ್ದೀವಲ್ವಾ, ಅಲ್ಲಿ ಹೋಗಿ ಕುಕ್ ಮಾಡ್ಕೊಂಡು ತಿನ್ಬೇಕು ಊಟನ. ಸುಸ್ತಾಗ್ಬಿಡ್ತಲ್ಲ ಹೋಗೋಷ್ಟರಲ್ಲಿ. ಸೊ ಅದಕ್ಕೆ ನಾವು ಮ್ಯಾಗಿ ತೊಗೊಳೋದಕ್ಕೆ ಬಂದಿದ್ದೀವಿ ಅಂಗಡಿಗೆ. ಹೋಗಿ ಮ್ಯಾಗಿ ತೊಗೊಂಡೋಗೋಣ. ಮ್ಯಾಗಿ ಬಿಸ್ಕೆಟ್ ತೊಗೊಂಡಿದ್ದೀವಿ. ಟೀ ಮಾಡೋಣ. ಸೊ ಗೈಸ್ ಅಲ್ಲಿ ಹೋಗಿ ಅದಕ್ಕೆ ಮ್ಯಾಗಿ ಮತ್ತು ಬಿಸ್ಕೆಟ್ ತೊಗೊಂಡಿದ್ದೀವಿ. ಸೊ ಈಗ ಮೆಡಿಕಲ್ಗೆ ಹೋಗ್ಬಿಟ್ಟು ಡೆಟಾಲ್ ತೊಗೊಬೇಕು. ಯಾಕಂದರೆ ಅಲ್ಲಿ ಲೀಚಸ್ ಜಾಸ್ತಿ ಇರುತ್ತೆ. ನಮ್ಮ ಫ್ರೆಂಡ್ಸ್ಗಳು ಜಾಸ್ತಿ ಇದ್ದಾರೆ ಅಲ್ಲಿ. ಸೊ ಅದನ್ನ ಹಚ್ಕೊತಾ ಇರ್ಬೇಕು. ಅವಾಗ ರಕ್ತಗಳು ಇಳಿತಾ ಇರುತ್ತೆ. ಅದನ್ನ ಹಾಕ್ಕೊಂಡ್ರೆ ರಕ್ತ ಇಳಿಲ್ಲ ಕೆಳಗಡೆ. ಬನ್ನಿ ಹೋಗ್ಬಿಟ್ಟು ಡೆಟಾಲ್ ತೊಗೊಂಡೋಗೋಣ. ಹೇಳ್ತಿದ್ರೆ ಬ್ರೋ ಅದೇ ನಾನು ಡಯಟ್ ಎಲ್ಲ ಮಾಡ್ತೀನಿ ಬ್ರೋ. ನಂಗೆ ಈ ಡಯಟ್ ಮಾಡೋಕ್ಕೆ ತುಂಬಾ ದೊಡ್ಡ ಒಂದು ಮೋಟಿವೇಶನ್ ಕೊಡೋದೇ ಗೊತ್ತಾ, ನಿಮ್ಮ ಫ್ರೆಂಡ್ ಶ್ರವಣ್. ಅವರು ಜನರೇ ಅದು ತಿನ್ಬೇಡಿ, ಇದು ತಿನ್ಬೇಡಿ, ಇದು ತಿನ್ಬೇಡಿ, ಅದು ತಿನ್ಬೇಡಿ. ತಿನ್ನೋ ಮನುಷ್ಯ ನಾನು ಎಲ್ಲ ಚೆನ್ನಾಗಿ ತಿನ್ನೋನು. ಅವಾಗ ತುಂಬಾ ಚೆನ್ನಾಗಿದ್ದೆ ಬ್ರೋ. ಇವಾಗ ಎಲ್ಲ ತಿನ್ನೋದು ಆ ವಿಡಿಯೋಸ್ಗಳು ನೋಡಿ ನೋಡಿ ತಲೆ ಕೆಟ್ಟಿ ಎಲ್ಲ ತಿನ್ನೋದು ಬಿಟ್ಬಿಟ್ಟೆ. ನೀರು ಕುಡ್ದು ಜೀವನ ಮಾಡ್ಬೇಕಾಗಿತ್ತು ನಾನು. ಶ್ರಾವಣ್ ಬ್ರೋ ನೋಡಿರೋ ಪಾಪ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಪಾಪ ಅವ್ರು ತಿಂತಾ ಇದೆ ಬ್ರೋ. ಎಲ್ಲ ಬಿಟ್ಬಿಟ್ಟೆ ಬ್ರೋ. ಅಷ್ಟು ನಾನು ಲಿಟ್ರಿ ಇಲ್ಲ ನೀವು ಅಂದ್ರಲ್ಲ ಇವಾಗ ಬ್ರೋ ಚಿಪ್ಸ್ ತಗೋಣ. ನಾನು ತಲೆ ಫಸ್ಟ್ ಬಂದಿದೆ ಗೊತ್ತಾ, ಚಿಪ್ಸ್ ಅಲ್ಲಿ ಆಯಿಲ್ ಇರುತ್ತೆ, ತಿನ್ನೋದು ಬೇಡ. ಇದನ್ನ ತಲೆ ತಕ್ಷಣ ತುಂಬಿಸಿದ್ದಾರೆ ಅಂದ್ರೆ ಶ್ರವಣ್ ಬ್ರೋನೇ. ಡೆಟಾಲ್ ಕೇಳಿದ್ವಿ ನಾವು. ಒಂದು ಕೊಟ್ರು, ಆಮೇಲೆ 4 ಕೊಡಿ ಸಾವಿರ ಶಾಕ್ ಆಗ್ಬಿಟ್ರು ರೈಸ್. ಗಾಬರಿ ಆಗ್ಬಿಟ್ರು ಅವ್ರೇನೆ. ಡೆಟಾಲ್ ನೋಡಿ 1, 2, 3, 4 ತೊಗೊಂಡಿನಿ ಡೆಟಾಲ್. ಇದು ಡೌಟೇ ನಮಗೆ ಸಾಕಾಗತ್ತೆ ಈಗ, ಯಾಕಂದ್ರೆ 5 ಜನ ಇರೋದು. ಹೌದು. ಇದು ಫೋಟೋ ಕ್ರೇಜ್ ಆಗಿದೆ ನೋಡಿ. ಏನು ಬ್ರೋ ಫೋರ್ಟ್ಗೆ ಹೋಗೋಣ ಗೈಸ್. ಇವಾಗ ಫೋರ್ಟ್ ಹತ್ರ ಬಂದಿದ್ದೀವಿ, ಬನ್ನಿ ಫೋರ್ಟ್ಗೆ ಹೋಗೋಣ. ಸೊ ಗೈಸ್ ಈಡನ್ ಫಾಲ್ಸ್ ಹೋಗೋಕ್ಕಿಂತ ಮುಂಚೆ ಫಸ್ಟು ನಗರ ಫೋರ್ಟ್ಗೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ನೋಡಿ, ನೀವು ಎಂಜಾಯ್ ಮಾಡಿ. ಸೊ ಗೈಸ್ ಈಗ ಫೋರ್ಟ್ ಕಟ್ಟಿಸಿ 900 ವರ್ಷ ಆಯ್ತಂತೆ. 900 ವರ್ಷದ ಹಿಂದೆಗಡೆ ಈ ಫೋರ್ಟ್ನ ಕಟ್ಟಿರೋದು. ಸೊ ನಗರ ಫೋರ್ಟ್ ಅಂತ ಇದು. ಸೊ ಬನ್ನಿ ಒಳಗಡೆ ಹೋಗೋಣ, ತುಂಬ ಚೆನ್ನಾಗಿದೆ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಥಿಂಗ್ಸ್. ಸೊ ಗೈಸ್ ನನ್ನ ಇವಾಗ ಬರೋ ವ್ಲಾಗ್ಸ್ಗಳಲ್ಲಿ ಇನ್ನೊಂದು 2 ವ್ಲಾಗಲ್ಲಿ ಫುಲ್ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವೆಲ್ಲರೂ ಕೇಳ್ತಿದ್ದೆ ಗೊತ್ತಾ, ಇನ್ನು ಬರೀ ಫ್ಯಾಮಿಲಿ ವ್ಲಾಗ್ ಮಾಡ್ತೀರಾ, ಇನ್ನೂ ಬರೀ ಫ್ಯಾಮಿಲಿ ವ್ಲಾಗ್ ಮಾಡ್ತೀರಾ ಅಂತ. ಸೊ ಈಗ ಫ್ಯಾಮಿಲಿ ವ್ಲಾಗ್ ಬಿಟ್ಬಿಟ್ಟು ನನ್ನ ಟ್ರಕ್ಕಿಂಗ್ ವ್ಲಾಗು ಮತ್ತು ಎಕ್ಸ್ಪ್ಲೋರಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ದಯವಿಟ್ಟು ನೋಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಗೈಸ್. ಬನ್ನಿ ಹೋಗುವ ಗೈಸ್. ಈ KGF ಎಂಟ್ರಿ ಸೀನ್ ಇರೋ ಗೊತ್ತಾ, ಈ ದೊಡ್ಡ ಬಾಗಿಲೊಳಗಡೆ ಎಂಟ್ರಿ ಕೊಡೋದು ಹಂಗೈತೆ ನೋಡೋಕ್ಕಿದು. ವಾವ್, ಮಳೆ ಬಂದು ಫುಲ್ ಗ್ರೀನರಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬ್ಯೂಟಿ, ಫುಲ್ಲು ಗ್ರೀನರಿ ಆಗಿದೆ. ಎಲ್ದು ಟಾಪ್ ವ್ಯೂ ಪಾಯಿಂಟ್ಗಳಿದ್ದಾವೆ ಅಲ್ಲಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ಫೋಟೋ. ಎಂಜಾಯ್ಮೆಂಟ್ ನೋಡ್ಬಿಟ್ಟು. ವಾವ್. ಹಾಂ, ಶಿವಪ್ಪ ನಾಯಕ ಕಟ್ಟಿಸಿರೋ ಕೋಟೆ ಇದು. ಶಿವಪ್ಪ ನಾಯಕ ಕಟ್ಟಿಸಿರೋದಾ ಕೋಟೆ 900 ವರ್ಷದ ಹಿಂದೆದು. ಸರಿ ಫೋರ್ಟ್ನ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ಒಳ್ಳೆ ವ್ಯೂ ಪಾಯಿಂಟ್ ಕಟ್ಟಿಸಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ಗ್ರೀನರಿ. ಇದು 1% ಅಷ್ಟೇ ಟ್ರಕ್ಕಿಂಗ್ ಮಾಡ್ತಿರೋದು ನಾವು.
ಇನ್ನೂ ತುಂಬ ಇದೆ ಟ್ರೆಕ್ಕಿಂಗ್ ಮಾಡೋದು ಇವತ್ತು. ಇದಕ್ಕೆ ಸುಸ್ತಾಗ್ತದೆ ಗೈಸ್ ನನಗೆ. ಮುಂದೆ ಊಟ ಏನು ಮಾಡಲಿ ಗೊತ್ತಾಗ್ತಿಲ್ಲ. ಹಾಂ ನನಗೆ ಬೇರೆ ಕೋಲ್ಡ್ ಆಗೋಗ್ಬಿಟ್ಟಿದೆಯಲ್ಲ, ಉಸಿರಾಡೋದಕ್ಕೆ ಆಗ್ತಿದೆ ನನ್ನ ಕೈಯಲ್ಲಿ. ಅರೆ ವ್ಯೂ ನೋಡಿಬಿಟ್ಟು ಹತ್ತಲೇಬೇಕು ಅಂತ ಅನಿಸ್ತಿದೆ. ಸೊ ಇನ್ನೂ ಬನ್ನಿ ಪಾಯಿಂಟಲ್ಲಿ ತೋರಿಸ್ತೀನಿ ನೋಡ್ಬಿಟ್ಟು ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಗಂಟ್ಲು ಹೋಗ್ಬಿಟ್ಟಿದೆ, ವಾಯ್ಸ್ ಚೇಂಜ್ ಆಗಿದೆ, ತಲೆಗೆ ಕಟ್ಕೊಂಡು ಹೋಗ್ಬಿಡಿ. ಇದು ಸ್ವಲ್ಪ ದಿವಸ ಕಪಲ್ಸ್ ಆಗ್ಬಿಟ್ಟಿತ್ತು. ಕಪಲ್ ಶೋನ ಇದು. ಇವಾಗ ಮರಿ ಎಲ್ಲ ಒಳ್ಳೆ ಸ್ಪಾಟ್ ಆಗಿ ಇಟ್ಟಿದ್ದಾರೆ. ಅಯ್ಯೋ ರಾಮ, ಒಂದು ಕಡೆ ನನಗೆ ಬೇರೆ ಏನೋ ಕಾಣಿಸ್ತೆ, ಗ್ರೀನ್ ಬಿಟ್ಬಿಟ್ಟು. ಇವಾಗ ಫೈನಲಿ ಟಾಪ್ ಆಫ್ ದ ವ್ಯೂಗೆ ಬಂದಿದ್ದೀವಿ. ಸೊ ನೀವು ತೋರಿಸ್ತೀವಿ ನೋಡಿ, ಕ್ರೇಜ್ ಆಗಿದೆ ಗೈಸ್. ಯು ಗೈಸ್ ವಿಲ್ ಲವ್ ಇಟ್, ಎಂಜಾಯ್ ದ ವ್ಯೂ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ನನಗೆ ಗೊತ್ತಿಲ್ಲ, ನನ್ನ ಕಣ್ಣು ಸ್ಯಾಟಿಸ್ಫೈ ಮಾಡ್ತೀನಿ, ನನಗೆ ಕ್ಯಾಮ್ರಾ ನಿಮಗೆ ಸ್ಯಾಟಿಸ್ಫೈ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ಅಲ್ಟಿಮೇಟಾಗಿದೆ ಗೈಸ್ ವ್ಯೂ ಮಾತ್ರ. ಸೊ ಇಷ್ಟೇ ಅಲ್ಲ, ಇನ್ನೂ ಹಂಗೆ ನೋಡ್ತಾಯಿರಿ, ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ವ್ಲಾಗ್ನ, ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಹೋಗ್ತಾಯಿರಿ. ನಿಮಗೆ ನೆಕ್ಸ್ಟ್ ಒಂದು ಫಾಲ್ಸ್ ಕರ್ಕೊಂಡು ಹೋಗ್ತೀನಿ, ಫಾಲ್ಸಿಗೆ. ಸೊ ಯು ಗೈಸ್ ವಿಲ್ ಲವ್ ಇಟ್. ಬನ್ನಿ ಹೋಗುವ. ನನ್ನ ಜೊತೆ ಪಾಪ ನೋಡಿ ಗೈಸ್, ನಾಯಿ ಕೂಡ ಬಂದಿದೆ ಮನೆಗೆ, ಟ್ರೆಕ್ಕಿಂಗ್ ಸ್ಪಾಟ್. ಕಚ್ಬಿಡ್ತೀವಿ ಬೇಡ ಬ್ರ ಪಾಪ. ಬರ್ತೀಯಮ್ಮ ಪಾಪು? ಮಲ್ಕೊಂಬಿಡಿ ಐತೆ. ಏನೇ ಗೊತ್ತಾ ಗೈಸ್, ನಾವೆಲ್ಲೇ ಟ್ರೆಕ್ಕಿಂಗ್ ಮಾಡಿದ್ರು, ಯಾವುದೇ ವ್ಯೂ ಪಾಯಿಂಟ್ ಬಂದ್ರೂ ಈ ಲವರ್ಸ್ಗಳು ಕಾಟ ತಡೋಕ್ಕಾಗಲ್ಲ ಗೈಸ್. ನೋಡಿ ಇಲ್ಲಿ ಬಂದರೂ ಕೂಡ ಪ್ರೇಮಿಗಳೆಲ್ಲ ಬರ್ಕೊಂಬಿಟ್ಟವ್ರು ಅವ್ರ ಹೆಸರುಗಳು ಗೀಚ್ಕೊಂಡು. ಲವರ್ ಸ್ಪಾಟ್ ಆಗಿತ್ತಂತೆ ಮುಂಚೆ ಇದು, ಆದರೆ ಇವಾಗ ಲವರ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ನಮ್ಮ ಬರೀ ಟೂರಿಸ್ಟ್ ಪ್ಲೇಸ್ ಆಗಿದೆ. ಇದ್ಲಿಕ್ಕೆ ಸುಸ್ತಾಗ್ತೈತಲ್ಲೇ. ಈ ಬರೀ ಒಂದೇ ಪರ್ದಂಗ ಟ್ರೆಕ್ಕಿಂಗ್ದು, ಇನ್ನೂ ತುಂಬ ಇದೆ. 5 ಕಿಲೋಮೀಟರ್ ಹೋಗ್ರಿ, ಹಾಂ 5 ಕಿಲೋಮೀಟರ್ ವಾಪಸ್ ಬರ್ತಾ ಇರ್ತೀರಲ್ಲ ಅವಾಗ ಒಬ್ರು ಕಡ್ಕೊಂಡು ಎಳ್ಕೊಂಡು ಹೊಂಟೋಗ್ಬಿಡೋಣ. ಈ ಗಾಡಿಗಳು ತೊಗೊಂಡೋಗ್ತವೆ ಗೊತ್ತಾ, ಟೋಯಿಂಗ್ ಗಾಡಿಗಳು, ಹಂಗೆ ಎಳ್ಕೊಂಡು ಹೊಂಟೋಗ್ಬಿಡೋಣ ಇವನ್ನ, ಬಿಟ್ಬಿಡೋಣ ಈ ಕಡೆ ದಯ್ಯ ಅಂತ. ನೈಸ್, ಬನ್ನಿ ಇವಾಗ ನೆಕ್ಸ್ಟು ಫಾಲ್ಸ್ಗೆ ಹೋಗೋಣ. ಇದು ಎಂಜಾಯ್ ಮಾಡಾಯಿತು, ಫೀಲ್ ಮಾಡ್ಕೊಂಡೆ. ನೀವು ಫೀಲ್ ಮಾಡಿಸಿ ನೋಡ್ಕೊಳ್ಳಿ, ಲಾಸ್ಟ್ ಟೈಮ್ ಒಂದು ಫೀಲ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಟು ಫಾಲ್ಸ್. ನಾವು ಹೋಗೋಣ ಬ್ರೋ ಫಾಲ್ಸ್ಗೆ, ಬನ್ನಿ ಹೋಗುವ. ಸ್ಲೇಕಿ ನೋಡಿ ಗೈ, ಫುಲ್ ಸುಸ್ತಾಗ್ಬಿಟ್ಟವನೆ, ಫುಲ್ ಸುಸ್ತಾಗ್ಬಿಟ್ಟ ಪಾಪ ಗೈಸ್. ಅವ್ನು ಇದಕ್ಕೆ ಬೇಯ್ತೋಗ್ಬಿಟ್ಟವ್ ಗೈಸ್ ಫುಲ್ಲು. ಇನ್ನು ನಾವು ಹೋಗೋ ಫಾಲ್ಸಿಗೆ ಬಂದ್ಬಿಟ್ರೆ ಮೋಸ್ಟ್ಲಿ ಅವನ್ನ ಬಿಟ್ಟೊಟ್ಟೈತೀವಿ ಇಲ್ಲೇನೆ. ಅಲ್ಲ ನೀನು ಇಲ್ಲೇ ನಮಗೆ ಬರ್ಬೇಡ, ನೀನು ಬಂದೇ ಬರ್ತೀಯ, ನೀನು ಬಂದೇ ಬರ್ತೀಯಾ, ಹತ್ತೀಯ ಕೆಳಗೆ ಇಳಿತೀಯಾ? ಹಾಂ ಬಾಪ, ನೋಡೋಣ ಅದೇನು ಮಾಡ್ತಾ ಅಂತ ಗೊತ್ತಾಗುತ್ತೆ. ಎಂಜಾಯ್ ಕೂಡ ಮಾಡ್ತೀಯಾ? ಹಾಂ ಈ ಟ್ರಿಪ್ಪಲ್ಲಿ ಯಾರು ರೋಸ್ಟ್ ಆಗ್ತಾರೆ ಅಂತ ಇವನೇ ಕನ್ಫರ್ಮ್, ನೀನೇ ರೋಸ್ಟ್. ಇವನೇ ಗೈಸ್ ಬಕೆಟ್ ನಮ್ಗೆ ಇವಾಗ ರೋಸ್ಟ್, ಫುಲ್ ರೋಸ್ಟ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗೋಣ. ಅವನು ತಾಕತ್ತಿದೆ ಅವ್ನಿಗೆ, ಟ್ರೆಕ್ಕಿಂಗ್ ಅಲ್ಲಿ ರೋಸ್ಟ್ ಆಗಲ್ಲ. ಹಾಂ ನೀನು ಟ್ರೆಕ್ಕಿಂಗ್ ಅಲ್ಲಿ ರೋಸ್ಟ್ ಆಗೋದೀನಿ ಇವಾಗ, ಬರೋಣ ಏನು ಮಾಡ್ತೀಯ ಅಂತ. ಸೊ ಗೈಸ್ ನೋಡಿ ಗೈಸ್, ನವಿಲು ಕಾಡು ನವಿಲ್ ನೋಡಿ ಗೈಸ್, ಕಾಡು ನವಿಲು ಹೊರಟೋಗಿ ಒಳಗಡೆ. ಅಲ್ಲ ಕಾಡಲ್ಲಿ ಇರೋದು, ಅದಕ್ಕೆ ಕಾಡು ನವಿಲು. ಹಾಂ ಗೈಸ್, ಕಾಡೇ ಇದ್ರೆ ಕಾಡು ನವಿಲು, ಊರಲ್ಲಿದೆ ಊರು ನವಿಲು, ಝೂಲಿದೆ ಝೂ ನವಿಲು, ಏನಂತೀರಾ ಅಷ್ಟೇ. ಗೈಸ್ ಒಳ್ಳೆ ಕಾಡಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ಗೈಸ್ ವಾವ್, ಕ್ರೇಜಿ ವ್ಯೂ ಗೈಸ್, ನಿಜವಾಗ್ಲೂ ನನಗೇನೋ ಕಾಣಿಸ್ತಿಲ್ಲ ಮುಂದೆ ಕಡೆ, ಫುಲ್ಲು ಫಾಗು, ಒಳ್ಳೆ ಕಾಡು ಒಳಗಡೆ ಬರ್ತಾಯಿದ್ದೀವಿ. ಲೆಟ್ಸ್ ಗೋ ಗೈಸ್. ನೋಡಿ ಫುಲ್ ಫಾಗ್ ನೋಡಿ ಎಷ್ಟು ಚೆನ್ನಾಗಿದೆ. ಅಬ್ಬಾ ರಾಮ, ಬೆಂಗಳೂರಲ್ಲಿ ಇದ್ದಿದ್ದು ಬೋರ್ ಆಗ್ಬಿಟ್ಟಿತ್ತು ಗೈಸ್, ಈ ಕಡೆ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ನಾನು ಅಂತೂ. ನೋಡಿ ಹೆಂಗಿದೆ ವ್ಯೂ. ಇಷ್ಟೇ ಅಲ್ಲ, ಇನ್ನು ಮುಂದೆ ಇದೆ ವ್ಯೂವು, ಅದು ತೋರಿಸ್ತೀನಿ ಮನೆ ನಿಮಗೆ. ಲೆಟ್ಸ್ ಗೋ. ನೋಡಿ ನೋಡಿ ಕಡಿ ಕಾಡು, ಫುಲ್ಲು ಫಾಗು ಬಾಯ್ಸ್. ಸೊ ಗೈಸ್ ಈಗೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊತಿದ್ದೀವಿ. ಸೊ ಇವಾಗ ರೇನ್ ಕೋಟು ಪ್ರತಿಯೊಂದನ್ನು ಹಾಕ್ಕೊಂಡು ಎಂಟ್ರಿ ಕೊಡ್ತೀವಿ. ಸೊ ನಾನು ತೊಗೊಂಡು ನನ್ನ ರೇನ್ ಕೋಟ್ ಎಲ್ಲ ಇದೆ ನನ್ನ ಹತ್ರ. ಸೊ ಗಾಯ್ಸ್ ಈಗ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಟ್ರೆಕ್ಕಿಂಗ್ನ. ಸೊ ಆಲ್ ದ ಬೆಸ್ಟ್ ಗಾಯ್ಸ್, ಆಲ್ ದ ಬೆಸ್ಟ್ ಬ್ರೋ. ಸಚಿನ್ ಬ್ರೋ ಜೋಶ್ ಇಸ್ ಸೂಪರ್. ಇವಾಗ ನೋಡೋಣ ಬನ್ನಿ, ಇದು ಒನ್ ಆಫ್ ದ ಅಡ್ವೆಂಚರಸ್ ಟ್ರೆಕ್ಕಿಂಗ್ ಗೈಸ್. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಕಷ್ಟಪಟ್ಟು ಹೋಗ್ತಿದ್ದೀವಿ, ನಮ್ಮಲ್ಲಿ ಒಂದು ಒಳ್ಳೆ ಫಾಲ್ಸ್ ತೋರಿಸೋದಕ್ಕೆ. ಬನ್ನಿ ಹೋಗುವ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇದ್ರದ್ದು ಬರೀ ವಾಟರ್ ಫಾಲ್ಸ್ ಮಾತ್ರ ಎಲ್ಲರೂ ತೋರಿಸಿರ್ತಾರೆ, ಬಟ್ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬಲ್ಲೇ ಟ್ರೆಕ್ಕಿಂಗ್ ತೋರಿಸ್ತಾ ಇರೋದು ಇವರೇನೆ. ನನಗೆ ಗೊತ್ತಿರಂಗೆ, ನಾನು ನೋಡಿರೋ ಪ್ರಕಾರ ಟ್ರೆಕ್ಕಿಂಗ್ ತೋರಿಸ್ತಾ ಇದ್ದು ಇವರೇನೆ. ಎಕ್ಸಾಕ್ಟ್ ಲೊಕೇಶನ್ ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಹೋಗೋದು ನಮಗೆ ಗೊತ್ತಿಲ್ಲ. ಲೊಕೇಶನ್ ಅಂತ ಯಾರು ಕೇಳೋಕೆ ಹೋಗ್ಬಿಡಿ, ಯಾಕಂದ್ರೆ ಒಂದು ತುಂಬ ಕಷ್ಟ, ಹೋಗೋಕ್ಕೆ ಗೊತ್ತಿಲ್ಲ, ನಾವು ಹಂಗೆ ಹಿಂಗೆ ಹೋಗೋದು. ಹೌದು, ಆ್ಯಂಡ್ ಬರ್ತಿರುತ್ತೆ ಮಾತ್ರ ಸ್ಪಾಟು. ನೀವು ಎಂಟು ನೋಡಬೇಕು, ಸ್ಕಿಪ್ ಮಾಡಬಾರ್ದು. ಹೇಳಿ ಬ್ರೋ, ಸ್ಕಿಪ್ ಮಾಡಿದ್ರಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಕಷ್ಟಪಟ್ಟು ನಡ್ಕೊಂಡು ಹೋಗೋದೆಲ್ಲ ವೇಸ್ಟ್. ಹೌದು. ಸೊ
ಎಲ್ಲರೂ ಈ ಬ್ಲಾಗ್ನ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದ್ರು ನಿಮ್ಮ ಟೈಮ್ ನೀವೇ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಹೌದು, ಯಾಕಂದ್ರೆ ಅದೊಂದು ಒಳ್ಳೆ ಬ್ಯೂಟಿಫುಲ್ ಗೋಲ್ಡನ್ ಟೈಮ್ ಇದು. ಮಿಸ್ ಮಾಡಬೇಡಿ. ಆದಷ್ಟು ಫ್ಯಾಮಿಲಿ ಯಾರು ಬರೋಕ್ಕಾಗಲ್ಲ ಇಂಥ ಸ್ಪಾಟಿಗೆ. ಹೌದು, ಬಟ್ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಎಂಜಾಯ್ ಮಾಡಿ. ಲೆಟ್ಸ್ ಗೋ ಗೈಸ್. ಜಾರ್ತಿದೆ ಗೈಸ್, ಶೂ ಜಾರ್ತಿದೆ ಬ್ರೋ. ಶೂ ಇದು ಅಂಡ್ರ ಮತ್ತು ಜಾರ್ತು. ಬನ್ನಿ ಹೋಗುವ ಬಾಯ್ಸ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹಿಂಗೆ ಹೋಗ್ತಾ ಇರೋದು ನಾನು. ಕ್ರೇಜಿ ಆಗಿದೆ ಗೈಸ್. ಒಂದೇ ರೋಡ್ ಅಲ್ವಾ? ನಿಜವಾಗ ನಿಮಗೆ ಎಲ್ರಿಗೂ ಒಂದು ಟ್ರೀಟ್ ಆಗಿರುತ್ತೆ ಗೈಸ್ ಈ ವಿಡಿಯೋ ನೋಡಿ. ಇನ್ನೂ ಇದು ಜಸ್ಟ್ ಇವಾಗ ಇದು ಟ್ರೆಕ್ಕಿಂಗ್ ಮಾಡ್ತಾ ಇರೋದು ಒಂದು 2% ಅಷ್ಟೇ. ನಾವು 0.2 ಅಂದ್ಕೊಳ್ಳಿ. ಇದು ರೋಡ್ ಸಿಗ್ತೀವಿ ನಮಗೆ. ನೆಕ್ಸ್ಟ್ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು, ಹಿಂಗೆ ದಾರಿ ಮಾಡ್ಕೊಂಡು ನಾವು ಹೋಗ್ಬೇಕು ಒಳಗಡೆ. ಅದು ಮುಂದೆ ಹೋಗ್ತಾ ರೂಟ್ ಮ್ಯಾಪ್ ಇಲ್ಲ ಬಂದರೆ ಹಿಂಗೆ ತಳ್ಕೊಂಡು ನಮ್ಮ ಹತ್ರ. ಹೌದು, ನಮ್ಮ ಹತ್ರ ನೆಟ್ವರ್ಕ್ ಕೂಡ ಇಲ್ಲ. ಪ್ರತಿಯೊಂದು ಏನು ನಮ್ಮ ಹತ್ರ ಇಲ್ಲ. ನಿಮಗೆ ಒಂದು ಡ್ರೋನ್ ಶಾಟ್ ತೋರಿಸ್ತೀನಿ. ಇದು ಡ್ರೋನ್ ಶಾಟ್ ಅಲ್ಲ, ಆದ್ರೆ ನಿಮ್ಗೆ ಒಂದು ಡ್ರೋನ್ ಶಾಟ್ ತೋರಿಸ್ತೀನಿ. ಇಂಚ 360 ಎಂಜಾಯ್ ಮಾಡಿ ವ್ಯೂನ. ಕಾಣುತ್ತೋ? ತಿರುಗಿ ಕಾಣುತ್ತೆ. ಅದೇ ನಾವೇ. ಹಾಂ, ಇದು ಫಾಗ್ ಮಳೆ ಬರ್ತಿದೆ ಚಿಕ್ಕ ಚಿಕ್ಕದಾಗೆ. ಡ್ರಿಸ್ಲಿಂಗ್ ಆಗ್ತಿದೆ. ಬನ್ನಿ ಹೋಗುವ. ನೋಡಿ ಮರ ಗಿರ ನಮ್ಬೇಕಿಂದ ಅಲ್ಲ. ವೆಲ್ಕಮ್ ಟು ರಿಯಲ್ ಅಡ್ವೆಂಚರ್. ಇಲ್ಲಿವರೆಗೂ ರೋಡ್ ಎಂಡ್ ಗೈಸ್. ಇನ್ನು ಮುಂದೆ ಹೋಗೋದಿದೆ ಗೊತ್ತಾ? ಇದಿರೋದು. ಬನ್ನಿ ಸೈಕ್ ಹೋಗೋಣ. ಬಾ 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 ಬಾ. ಇದು ಅಡ್ವೆಂಚರ್ ಪ್ರೋ. ನೆಕ್ಸ್ಟ್ ಪ್ರೋ ಮ್ಯಾಕ್ಸ್ ಬರುತ್ತೆ. ಬರೀ ಬೇಸಿಕ್. ವಾವ್ ಗೈಸ್, ಈ ಥರ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಆಸೆ ಇತ್ತು ಗೈಸ್ ನನ್ನ ಜೀವನದಲ್ಲಿ. ಈ ಥರ ಒಂದು ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಇವಾಗ ಹೋಗ್ತಿದ್ದೀನಿ. ನನಗೆ ನಡೆಯೋಕ್ಕಾಗ್ತಾ ಇಲ್ಲ. ಇವಾಗ ನೋಡಿ ನಡಿಬೇಕು ಅನಿಸ್ತಿದ್ಯಾ? ಹೋಗೋಣ ಬಾ ಮಚ್ಚ. ನಾನು ಇರ್ಬೇಕಾ ತಲೆ ಕಟ್ಕೊಂಬೇಡ. ಏನೇಳು ಫಾಲ್ಸ್. ಅಲ್ಲಿ ಹೋಗಿ ಫಾಲ್ಸ್ ಅಲ್ಲಿ ಮ್ಯಾಗಿ ಮಾಡ್ಕೊಂಡು ಅಷ್ಟೇ. ಸೊ ಗೈಸ್, ಈಗ ಕಾಡಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಬನ್ನಿ ಹೋಗೋಣ. ನಾನು ಬೇರೆ ಟೊಪ್ಪಿ ತಂದಿಲ್ಲ ಗೈಸ್, ತಲೆ ಫುಲ್ ಎಂದೋಗಿರುತ್ತೆ. ಪರವಾಗಿಲ್ಲ, ಇಟ್ಸ್ ಓಕೆ. ಇಟ್ಸ್ ಓಕೆ ಗೈಸ್. ಕೋಲ್ಡ್ ಆಗಲಿ ಏನಾಗಲಿ, ನನಗೆ ನಿಮಗೇನೋ ಒಂದು ತೋರಿಸ್ಬೇಕು ಅಂತ, ಪ್ಲಸ್ ನಾನು ಏನೋ ನೋಡಬೇಕು ಅಡ್ವೆಂಚರ್ ಅಂತ ಹೋಗ್ತಿರೋದು. ಬನ್ನಿ ಹೋಗೋಣ, ಚಿಲ್ ಮಾಡೋಣ, ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಅಬ್ಬಾ, ಈ ಗದಕೆಚರಿ ಪಿಕ್ಚರಲ್ಲಿ ಎಷ್ಟು ಸರ್ ಹೋಗ್ತಾರೆ ಗೊತ್ತಾ ನಡ್ಕೊಂಡು ಕಾಡೊಳಗಡೆ. ಹಂಗೆ ಆಗ್ತೈತೆ. ದಮ್ ದರ ದರ ದಮ್ ದರ 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 ದಮ್ ದರ ದರ ದಮ್ ದರ 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 ಅಂತ ಅನಿಸ್ತೈತೆ. ಬನ್ನಿ ಹೋಗೋಣ. ಫಸ್ಟ್ ಒಂದು ಲೀಚ್ ಬಂತೀವಿ. ಇವ್ ಮೇಲೆ ಬಂದ್ಬಿಡ್ತು ಫಸ್ಟ್ ಲಂಚು. ಫಸ್ಟ್ ಲೀಚ್ ಇವನ್ಗೇನೆ ಲೇಕಿಗೆ ಫಸ್ಟ್ ಲೀಚು ಓಡ್ಸೋ ಕತ್ತಾಕ್ಬಿಡುತ್ತಲೇ. ಎಲ್ಲಿ ಇಂಥ ಲೀಚ್ಗಳು ಬರೋದು? ಸ್ವಲ್ಪ ತಲೆ ಎಲ್ಲದೊಡನೆ ಹೋಗುತ್ತೆ. ಬನ್ನಿ ಹೋಗೋಣ. ಮಜಾ ಇರುತ್ತೆ ಗೈಸ್. ಇದೊಂದು ಲೀಚ್ಗಳು ಕಚ್ಚಿಸ್ಕೊಂಡು ಹೋಗೋದು, ರಕ್ತ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಹನಿ 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 ಇಡ್ತಿದೆ ಮಳೆ. ಎಲ್ಲ ಉಯ್ ಬೀಳ್ತಾ ಬಾಟ್ಲು. ನನಗೆ ಕೋಲ್ಡ್ ಆಗಿದೆ ಮತ್ತು ತಲೆನೋವು ಹೋಗ್ಬಿಡುತ್ತೆ ನನಗೆ ಹ್ಯಾಟ್ ಇಲ್ಲ ಅಂತಂದರೆ. ಅದಕ್ಕೆ ಪಾಪ ಅಭಿ ನನಗೆ ಹ್ಯಾಟ್ ಕೊಡ್ತೀನಿ ಗೈಸ್. ಈ ಜಾಕೆಟ್ ನನಗೆ ಕೊಡ್ತೀನಿ ಅವನು. ಥ್ಯಾಂಕ್ ಯು ತಗೋ ಮಚ್ಚ. ಥ್ಯಾಂಕ್ ಯು ಮಚ್ಚ. ಇದು ದಮ್ ದರ ದರ ದಮ್ ದರ 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 ಇಲ್ಲ ಸಾಂಗ್ ನೆನಪಾಗ್ತಿದೆ ಗೊತ್ತಾ? ಇದು ದಟ್ಟ ಕಾಡಲ್ಲಿ ಜೊತೆ ಜೊತೆ ಕಳೆದು ಹೋಗೋಣ ಅಂತ ಬರ್ತಿದ್ದೆ. ಲೀಚ್ ಆಲ್ರೆಡಿ ಬಂದ್ಬಿಟ್ಟು ಗೈಸ್ ನನ್ನ ಕಾಲ್ ಮೇಲೆ. ಫಾಕ್ ಬ್ರೋ, ತೆಗಿರಿ ಬ್ರೋ ಇದನ್ನ. ತೆಗಿಯೋ ಬೇಕಲ್ಲೇ. ಗೈಸ್ ಕಾಲ್ ಮೇಲೆ ಹಾಕ್ಬಿಟ್ಟು ಗೈಸ್. ಛೇ ಬ್ರೋ, ನೀವು ನೋಡ್ತೀರಲ್ಲ, ನೋಡ್ರಿ ಚಪ್ಪಲಿ ವಾಡ ಇದೆಲ್ಲ ಬೇಸಿಕ್ ಇದು. ಬ್ರೋ ಪ್ಲೀಸ್ ತೋರಿಸ್ಬಿಟ್ರಿ ಬ್ರೋ. ನಡೀರಿ ಬ್ರೋ. ಬ್ರೋ ಇಲ್ಲಿ 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 ಓಡಿಸೋ. ಇಲ್ಲಿ ತಡೀರಿ ಬ್ರೋ. ಏ ಹಂಗಲ್ಲ ಮನಿ ಕೊಡ್ಬೇಡ. ಉರಿಯಲ್ಲ. ಕೆಲಸ ಮಾಡಿ ಏನು ಗೊತ್ತಾ, ಎಲ್ಲ ಒಂದೊಂದು ಬಾಟಲ್ ಇಟ್ಕೊಂಡ್ಬಿಡ್ರಿ. ಕೊಡ್ರಿ ನಿಮ್ಗೆ ಎಲ್ಲೆಲ್ಲಿ ಕಚ್ಚಿತ್ತೋ ಅಲ್ಲೆಲ್ಲ ಹಿಂಗೆ ಹಾಕೊಡ್ರಿ. ಒಂಚೂರು ಹಂಗೆ ಹಾಕಿ ಕೈಗೆ. ಏನಿಲ್ಲ, ಅದನ್ನು ಸುಮ್ಮನೆ ಅದು ಪಾಡಿ ಏನಾಗಲ್ಲ ಅದು. ಅಲ್ಮೇಲೆ ಸಾಕು ಬ್ರೋ. ಕಾಲು ಒಳಗಡೆ ಎಲ್ಲ ಹೊಂಟವಿ ಗಾಯ್ಸ್. ಹಾಂ ಹ್ಞೂ, ಒಂಥರ ಜಲ್ಲಿ ಜಲ್ಲಿ ಥರ ಐತೆ. ಈ ಥರ ನೋಡಿ ಕಾಣ್ತಿಲ್ಲ. ಇದನ್ನ ಹಾಕೋಣ. ಅದು ಇಲ್ಲ ಈಗ ಅದು. ಇದನ್ನ ಹಾಕೋ. ಆಯ್ತು, ನಾನು ಹಚ್ಕೊಂಡು ಫುಲ್ ಇವಾಗ ನೋಡುವ ಬರಬಾರ್ದು ನನ್ನ ಹತ್ರ ಇವಾಗ. ಯಾರು ಲಿಚ್ಚಿಸು ಸೇಫ್ ಆಗಿದ್ದೀನಿ ನಾನು ಇವಾಗ.
ರಕ್ತ ಬರುತ್ತೋ ಗಾಯ್ಸ್, ರಕ್ತ ಬಂತು ಆಲ್ರೆಡಿ ಅವ್ನಿಗೆ ನೋಡಿ. ಫಸ್ಟ್ ರಥ ಬಲಿ ಕೊಟ್ಟಿದ್ದೀವಿ. ಫಸ್ಟ್ ಬಲಿ ಕೊಟ್ಟೆ, ಜೀವನೇ ಕೊಟ್ಟವ್ನು, ಬಲಿ ಏನೇ ಕೊಟ್ಟಿರೋದು ಇಟ್ಕೋ, ನರಬಲಿ ಕೊಟ್ಟವ್ನು ಫಸ್ಟ್ ಅವ್ನು. ನೋಡಿ ಗೈಸ್ ಎಷ್ಟು ಮೀಟರ್ ಐತೆ ನೋಡಿ ಗೈಸ್, ಅದಕ್ಕೆ ಡೆಟೈಲ್ ಮೇಲೆ ಹತ್ಬಿಟ್ಟೈತೆ. ಮೀಟರ್ ಕಿಲೋಮೀಟರ್ ಹೆಚ್ಚಿನ ಅಪ್ಪ ಹಚ್ಕೊಳ್ಳಿ ಬ್ರೋ, ಎಲ್ಲರೂ ಹಚ್ಕೊಳ್ಳಿ. ನಾನಂತೂ ಫುಲ್ ಹಚ್ಕೊಂಡು ಹಿಂಗೆ ಇವ್ ನೋಡಿ ಒಳ್ಳೆ ಹೆಂಗಾಡ್ತಾವನೆ, ತಕ್ಕದಿಮಿತ ಆಡ್ತಾವನೆ. ಹಚ್ಕೋ ಫುಲ್ ಹಚ್ಕೋ ಗೈಸ್. ಅವ್ನು ಓಡ್ತಾವನೆ ಬರ್ರಿ ಅಂತ, ತಕ್ಕದಿಮಿತ ಆಡ್ತಾನೆ ಮುಂದೆ ಹೋಗ್ಬಿಟ್ಟು ಇವಾಗ. ಅಬ್ಬಾ ಗೈಸ್, ಒನ್ ಆಫ್ ದ ಅಡ್ವೆಂಚರಸ್ ಟ್ರೆಕ್ಕಿಂಗ್. ಇನ್ನೂ ಗೊತ್ತಿಲ್ಲ, ಇನ್ನೂ ಎಂಟ್ರಿನೂ ಕೊಟ್ಟಿವೆ ನಾವು ಒಳಗಡೆ. ಅಷ್ಟು ಬ್ರೋ ಇದ್ಯಾ ಹುಳ ಗುರು ನೋಡಿ ಗೈಸ್, ಇದು ಕಲ್ಲೇ ತಳ್ಕೊಂಡು ಹೋಗ್ತಿದ್ದೆ ಮುಂದೆಗಡೆ. ಅಪ್ಪ ಯಾವ ಹುಳ ಇದು, ಏನದು ಯಾವ ಹುಳ ಗೊತ್ತಿಲ್ಲ ಕಣೋ ಅದು. ಅಬ್ಬಾ ಬನ್ನಿ ಹೋಗೋಣ. ನೋಡಿ ಬ್ರೋ ಅದು ಹೆಂಗೆ ತಳ್ತೀವಿ ನೋಡಿ ಬ್ರೋ ಮುಂದೆಗಡೆ ಅದನ್ನ ನೋಡಿ. ಸ್ಟ್ಯಾಮಿನಾ ಅದ್ರದ್ದು ಹಿಂಗೆ ಹೋಗ್ಬೇಕಾದ್ರೆ ಈ ಮರ ಎಲ್ಲ ಕೆಳಗೆ ಬೀಳ್ತಾ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ನೋಡಿ ಆ ಮರ ಕೆಳಗೆ ಬಿದ್ದೋಗ್ಬಿಡುತ್ತೆ, ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು ಗೈಸ್, ಇಲ್ಲ ಆಗಲ್ಲ ಇಲ್ಲಾಂದರೆ. ಅಬ್ಬಾ ಸುಸ್ತಾಯ್ತು ನನಗೆ. ನಾವು ಹೋಯ್ತಾ ಇದ್ದೀವಿ ಗೈಸ್. ಅಭಿ ಏನೋ ಕೇಳ್ತವನೆ, ಏನು ಅಭಿ? ಕೂತ್ಕೊಂಡ್ರೆ ಯಾರಾದ್ರು ಬರ್ತಾರಾ? ಕೂತ್ಕೊಂಡ್ರೆ ಒಂದು ನಾಯಿ ಬರಲ್ಲ ಇಲ್ಲಿ ನಡಿ. ಹುಲಿ ಸಿಂಹ ಬರ್ತಾವ ಅಷ್ಟೇ, ಲೀಚಿ ಬರುತ್ತೆ, ಕಚ್ಚುತ್ತೆ ಲೀಚಿ. ಯಾರು ಬರಲ್ಲ ಗುರುವೆ, ನಾನು ಅಷ್ಟೇ. ಇದು ಲೀಚಿ ಬರುತ್ತೆ, ಅವಾಗ ನೀವು ಹೇಳ್ತಾರೆ ಲೀಚಿ ಅಂತ. ಗೈಸ್ ನನಗೆ ಮಳೆಯಲ್ಲಿ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಮಳೆ ಬೇಕು ಅಂತ ಕೇಳ್ತಿದ್ದೆ. ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾಕೋ ಹಂಗಾಡ್ತಿದ್ಯಲ್ಲೇ ಬಿಚ್ಚು ಕಚ್ಚಿದ್ರೆ ಗೈಸ್. ನಮ್ಗೆ ಯಾರೂ ಕಚ್ಚಿಲ್ಲ ಲೀಚಿ, ಬರೀ ಒಬ್ಬಗೆ ಕಚ್ಚೋದು ಲೀಚಿ ಅವಾಗಿಂದ. ಲೀಚ್ ಅವ್ನು ಅವಾಗಿಂದ ಹೇಳಿ ಲೀಚಿ ಅಂತ ಹೇಳಿದ್ರೆ ಬಾಯಲ್ಲಿ ಬರೀ ಲೀಚಿ ಅಂತ ಬರ್ತಿದೆ. ನೀನು ಜೀವದ ಮೇಲೆ ಆಸೆ ಇದೆಯಾ? ಮತ್ತೆ ಯಾಕೆ ಬಂದು ಬರಬಾರ್ದಿತ್ತು? ನೀನು ಜೀವದ ಮೇಲೆ ಆಸೆ ಇದ್ರೆ. ನಂಗೆ ಜೀವದ ಮೇಲೆ ಆಸೆ ಇಲ್ಲ ಗುರು, ಇದ್ರೆ ಇರಬೇಕು, ಹೋದ್ರೆ ಹೊರಟೋಗ್ಬಿಡ್ಬೇಕು. ಸಾಧನೆ ಮಾಡ್ಬೇಕು ಹೌದು, ಅರೆ ಈ ಥರನೂ ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕು. ಮತ್ತೆ ಜೀವ ಹೋಗೋ ಅಂಥದ್ದೇನು ಕಷ್ಟ ಅಲ್ಲ ಕಣ ಇದ್ಲೈ. ನಡಿ, ಪ್ರಾಣಿ ಬರುತ್ತೆ ನೋಡಿ. ಇವಾಗ ಸಿಂಹ ಬರುತ್ತೆ, ಸಿಂಹ ಈ ಕಡೆಯಿಂದ ಮುಂದೆ ಹುಲಿ ಬಂತು. ಹುಲಿ ಬಂತು. ಇದು ವಾಟರ್ ಫಾಲ್ಸ್. ಓಕೆ, ಸುತ್ತಮುತ್ತ ಏನು ಇಲ್ಲ, ನಾವು ಇಲ್ಲಿದ್ದೀವಿ ಈಗ ಇಲ್ಲಿಗೆ ಹೋಗ್ಬೇಕು. ಇವಾಗ ಹೋಗ್ತಾ ಇರೋದು ರೋಡು, ಎಷ್ಟು ಹೋಗೋದು ಕಾಡು. ಅಯ್ಯಪ್ಪ ಭಯ ಪಡ್ತವ್ರು ಗೈಸ್. ನೋಡಿ ಗೈಸ್ ಇಲ್ಲಿ ಹರಿತಿದೆ, ಇವಾಗ ಒಂಚೂರು ಬೆಳಗ್ಗೆ ಬಂತು ಗೈಸ್. ಅಬ್ಬಾ ಇನ್ನೂ ಇದೆ, ಇನ್ನು ಇವಾಗ ಒಂದು 500 ಮೀಟ್ರ್ ಅಷ್ಟೇ ಬಂದಿರೋದು. ಇನ್ನು 4.5 ಕಿಲೋಮೀಟ್ರ್ ಇದೆ ಗೈಸ್. ಲೀಚುಗಳು ನೋಡಿ ಗೈಸ್, ಹೆಂಗೆ ಲೀಚುಗಳು ಶೂ ಮೇಲೆ ಹಚ್ಕೊಂಡು ಅವಾಗಿಂದ ಕಚ್ಚ ಆಗ್ತೈತೆ ಗೈಸ್ ನನಗಂತೂ. ಅಬ್ಬಾ ಅವಾಗಲೇ ಒಂದು ಒಳಗೆ ಹೋಗಿತ್ತು, ಕಿತ್ತಾಕಿ ಆಚೆ ಬಿಸಾಕ್ದೆ. ಸ್ಟಾರ್ಟ್ ಆಯಿತು ಗೈಸ್ ಅಡ್ವೆಂಚರಸ್ ಟ್ರೆಕ್ಕಿಂಗ್. ಶೂ ಮೇಲೆ ಜಾರ್ತೈತೆ, ನೋಡಿ ಹೋಗೋಣ. ಮರ ಹೆಂಗೆ ಬಿದ್ದ ಕೆಳಗಡೆ. ಕಾಲು ಮೀನು ಬಿಡಿ ಟೈಲು 2 ಕೈ ರಬ್ ಮಾಡ್ಕೊಂಡು ಹಾಕೊಳ್ಳಿ. ಓಕೆ ಗೈಸ್, ಇಷ್ಟ ಗಂಟ ನೋಡಿದ್ದು ಬರೀ ಟ್ರೈಲರು, ಇನ್ನು ಮುಂದೆ ಇದೆ ಗೈಸ್. ಇವಾಗಲಿಂದ ಇರೋದು ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಇವಾಗಲೇ. ನೋಡಿ ಹೆಂಗಿದೆ, ಇವಾಗ ಕಾಲುಗಳು ಎಂಟ್ರಿ ಕೊಡ್ತಾಯಿದ್ದೀವಿ. ಹೋಗೋಣ ಬನ್ನಿ ಗೈಸ್, ಹೋಗೋಣ. ದಟ್ಟ ಕಾಡಲ್ಲಿ ಜೊತೆಯಲ್ಲಿ ಕಳೆದು ಹೋಗೋಣ ಬರುವೆಯ. ಗೈಸ್ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ ಬ್ರೋ, ನಾನು ಇನ್ನಿಚ್ಚಿಗೆ ಹಾಕೊಂಡಿನಿ ಬ್ರೋ. ಬರೋ ನಡೀರೋ ಬೇಗ ಮುಂದೆ ನಡೀರೋ ಗೈಸ್. ನನಗೆ ಎಲ್ಲಿ ಸ್ಕಿಡ್ ಆಗ್ತಿದೆ ಅಂತ ಭಯ ಆಗ್ತಿದೆ ಗೈಸ್. ಅಬ್ಬಾ ಹೌದು, ಎಸ್ ಬ್ರೋ ಬನ್ನಿ ಗೈಸ್ ಹೋಗೋಣ. ನಾನು ನೋಡಿ ಅವರೆಲ್ಲ ಸುಮ್ಮನೆ ಹೋಗ್ತಾರೆ, ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ನಂಗೆ ಇದ್ದಿದ್ದು ಕಷ್ಟ, ನಿಮಗಳಿಗೋಸ್ಕರ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ನಿಮಗೆ ತೋರಿಸ್ಬೇಕು ಅಂತ. ಬರೀ ನಡೀರಿ, ಯಾಕೆ ಸ್ಟಾಪು? ಬಾಯ್ಸ್ ಕಮ್ ಆನ್ ಲೆಟ್ಸ್ ಗೋ. ಜಾಲಿ ಎಲ್ಲ ಖಾಲಿ. ಅಬ್ಬಾ ಇಲ್ಲಿ ನೋಡಿ ಗೈಸ್ ಹೆಂಗೈತೆ ಮರ. ಇಲ್ಲಿ ಹೆಂಗೆ ಹೋಗ್ಬೇಕು ಹೇಳಿ, ಇಲ್ಲಿ ಬಕ್ಕೊಂಡೆಲ್ಲ ಹೋಗ್ಬೇಕು. ಯಪ್ಪ ಇದು ನೋಡಿ ರೋಡ್ ಇಲ್ಲ, ಕಾಡು ಒಳಗಡೆ ಹೋಗ್ತಿರೋದು. ಅಮ್ಮಮ್ಮ ನೋಡಿ ಗುಂಡಿ ಪಂಡಿಯೆಲ್ಲ ಇರುತ್ತೆ, ಹುಷಾರ ಗುಂಡಿಗಳು ಇರ್ತಾವಲ್ಲ. ಓಕೆ
ನಡಿ ಮಾಮು. ಆಯ್ತಾಯ್ತು, ನಾನು ಜನಗಳು ನಾನು ತೋರಿಸ್ಬೇಕು. ನಡಿ ನಡಿ ನಡಿ. ಅಪ್ಪ ರಾಮ, ಏನಿದು ಹಿಂಗೈತೆ? ಅಯ್ಯೋ ಅಪ್ಪ, ಇಲ್ಲಿ ನೋಡಿ ಗೈಸ್, ಮರ ಹೆಂಗೈತೆ, ಹಿಂಗೆ ದಾಡ್ಕೊಂಡು ಬರಬೇಕು. ಓಯ್ 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 ಬನ್ನಿ ಬನ್ನಿ. ಇಲ್ಲಿ ರೋಡೇ ಇಲ್ಲ, ರೋಡ್ ಅಂತ ಏನೇ ದಾರಿನೇ ಇಲ್ಲ, ಎಲ್ಲ ಬ್ಲಾಕ್ ಆಗ್ಬಿಡೈತೆ, ಮರಗಳೆಲ್ಲ ಬಿದ್ದು. ಹಿಂಗೆಲ್ಲ ಹತ್ಕೊಂಡು ಪತ್ಕೊಂಡೆಲ್ಲ ಬರಬೇಕು. ನಮ್ಮ ಪುಣ್ಯ ಇಲ್ಲೆಲ್ಲ ಒಂದೂ ಲೀಚ್ ಇಲ್ಲ. ನಮ್ಮ ಪುಣ್ಯ ಅದು. ಹೋಗಿದೆ ಒಳಗಡೆ, ಪರವಾಗಿಲ್ಲ ಬಾ ಹೋಗೋಣ. ಅಬ್ಬಾ ಅವ್ವ ಬಾ ರಾಮ. ಡೆಡ್ಲಿ ಡೆಡ್ಲಿ ಆಗಿದೆ. ರೋಡೇ ಬ್ಲಾಕ್ ಆಗ್ಬಿಡೈತೆ, ಮರ ಬಿದ್ದಿರೋದು. ಇಲ್ಲಿಂದ ಬಿದ್ವಿ ಅಂತಂದರೆ ಏನು ಸಿಗಲ್ಲ ಗೈಸ್, ಬಾಡಿ ಏನು ಸಿಗಲ್ಲ, ಅಷ್ಟೇ ಹೊರ್ಟೋಗ್ಬಿಡ್ತೀವಿ ಕೆಳಗಡೆ. ಸೇಫ್ ಆಗೋಬೇಕಷ್ಟೆ. ಓ ಮೈ ಗಾಡ್, ಸ್ಕಿಡ್ ಆಗುತ್ತೆ ಕಾಲು. ನೋಡಿ ಗೈಸ್ ದಾರಿ ಹೆಂಗೈತಿ ಇಲ್ಲಿ. ಹೋಗ ಹೋಗ ಹೋಗ, ಹೋದ್ರೆ ಹೋಗ್ಬಿಡೋದು ಅಷ್ಟೇ ಕೆಳಗಡೆ. ನಡಿ ನಡಿ ನಡಿ. ಆಂಜನೇಯ 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 ಆಂಜನೇಯ. ಹಾಂ ಯಾಕೆ ಎಲ್ಲ ದೇವ್ರ ಹೆಸರುಗಳು ಹೇಳ್ತಂಗ ಸಭೆ ಅವಾಗ್ಲಿಂದ. ನಮ್ಮನ್ನ ಕಾಪಾಡೋದು ದೇವ್ರೆ. ಬನ್ನಿ ಹೋಗೋಣ. ಜನಗಳು ಕರೆದ್ರೆ ಯಾರು ಬರಲ್ಲ, ದೇವರೇ ಬರೋದು. ಮರ ಬಿದ್ದಿರೋದು ಯಾವ ಥರ ಬಿದ್ದೈತೆ. ಅಯ್ಯೋ ರಾಮ, ಇಷ್ಟೊಂದು ಸಲ ಹೋಯ್ತು ರಾಮ ರಾಮ ಅಂತಿದ್ದೀನಿ. ಯಾಕಂದರೆ ಇವಾಗ ತಲೆಗೆ ಬರ್ತಿರೋದು ಒಂದೇ ರಾಮನ. ಯಾಕೆ ಹೇಳಿ, ರಾಮ ಕಾಡುಗಳು ಹೋಗಿದ್ರಲ್ಲ, ನಾವು ಕಾಡಿಗೆ ಹೋಗ್ತಿರೋದು, ಅದಕ್ಕೆ ರಾಮ ರಾಮ ಅಂತೀನಿ. ರಾಮ ಕಾಣಿಸ್ಕೊಂಡ್ರೆ ರಾಮ ನಮ್ಗೆ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾರೆ ಅಂತ. ಏಯ್ ಜಿಂಗಲ್ ಅಕ್ಕ ಲಕ್ಕ ಲಕ್ಕ, ಹೇಳ್ರು 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 ಹೇಳ್ರು. ಜಿಂಗಲ್ ಅಕ್ಕ ಲಕ್ಕ ಲಕ್ಕ, ಜಿಂಗಲ್ ಅಕ್ಕ ಲಕ್ಕ ಲಕ್ಕ, ಏ ಜಿಂಗಲ್ ಅಕ್ಕ ಲಕ್ಕ ಲಕ್ಕ. ಸರು 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 ಸರು. ಒಬ್ಬೊಬ್ಬರೇ ಹೋಗ್ತವ್ರೆ. ಆದರೆ ನಾನು 5 ಲಕ್ಷ ಜನಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. 5 ಇವಾಗ 6 ಲಕ್ಷ ಆಗುತ್ತೆ ಸಬ್ಸ್ಕ್ರೈಬರ್ಸು. ಎಲ್ಲ ಫಾಲೋ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ರು 6 ಲಕ್ಷ ಜನನ ಕರ್ಕೊಂಡು ಹೋಗ್ತೀನಿ ನಾನು. ಬನ್ನಿ ಹೋಗೋಣ. ಇದು ನೆಕ್ಸ್ಟು ಎಂಟ್ರಿ ಕೊಡೋದು ಮುಳ್ಳೇರಿಯಾಗೆ, ಓಕೆನಾ? ಎಲ್ಲ ಕಡೆ ನೋಡಿ ಮುಳ್ಳು, ಇದೆಲ್ಲ ಮುಳ್ಳು. ಇದೆಲ್ಲ ಚುಚ್ಕೊಂಡ್ರೆ ಮುಗೀತು, ರಕ್ತ ಬಂದ್ಬಿಡುತ್ತೆ. ಸೊ ಹುಷಾರಾಗಿ ಇಲ್ಲಿ ದಾಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಎಲ್ಲ ಗಿಡಗಳೆಲ್ಲ ಬರೀ ಮುಳ್ಳುಗಳೇ. ನೋಡಿ ಇಲ್ಲಿ ಎಷ್ಟು ಡೆಡ್ಲಿ ಮುಳ್ಳಿದೆ ಇಲ್ಲಿ. ನೋಡಿ ಎಷ್ಟು ಡೆಡ್ಲಿ ಮುಳ್ಳುಗಳು. ಚುಚ್ಚಿದ್ರೆ ಹೋಯ್ತು. ಹಿಂಗೆ ಅವಾಗ ಸೇಫ್ಟಿ ಮಾಡ್ಕೊಂಡು ಒಬ್ರು ಹಿಡ್ದು ಹೋಗ್ಬೇಕು. ಫುಲ್ ನೋಡಿ ಇಲ್ಲಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಎಷ್ಟು ಮುಳ್ಳುಗಳಿದಾವೆ ಅಂತ. ಗಿಡಗಳಲ್ಲಿ ಚಿಕ್ಕ ಮುಳ್ಳುಗಳು ಇರ್ತವೆ. ಇವಾಗ ಇನ್ನು ಮುಂದೆ ಹೋಗ್ತಿರೋದು ಮುಳ್ಳೇರಿಯಾಗೆ. ಬನ್ನಿ ಹೋಗೋಣ. ಇಲ್ಲಿ ಫುಲ್ಲು ಸ್ಲೋಪು ನೋಡಿ, ಹೆಂಗಿದೆ ಸ್ಲೋಪ್ ಏರಿಯಾ. ಹಾಂ ಇವೆಲ್ಲ ಮಾರ್ಕ್ಗಳ ನೋಡಿ ಗೈಸ್, ಇವೆಲ್ಲ ಮಾರ್ಕ್ಗಳು ಮಾಡಿ ಹೋಗ್ತೀವಿ ನಾವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ. ಸೊ ನಾವಲ್ಲ, ಅವರು ಈ ಥರ ಮಾರ್ಕ್ ಮಾಡಿದ್ರೆ ನೆಕ್ಸ್ಟ್ ನಾವು ಹಿಂಗೆ ಬರಬೇಕು ಅಂತ. ಬ್ರೋ ಸುಸ್ತಾಗಿಲ್ಲ, ಆದರೂ ಹೋಗ್ತೀನಿ. ಒಂಚೂರು ಸುಸ್ತಾಗಿದೆ ಗೈಸ್, ಊಟ ಮಾಡಿಲ್ಲ ನಾನು. ಹೋಗೋಣ ಬನ್ನಿ. ಅಪ್ಪ 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 ಗೈಸ್, ಕಾಣಿಸ್ತಿದ್ಯಾ ಸ್ಲೋಪ್ ಹೆಂಗಿದೆ ಅಂತ? ಬಿದ್ದರೆ ಸಿಗೋದಿಲ್ಲ ಬಾಡಿ. ಹೆಂಗಿದೆ ಸ್ಲೋಪು. ಫುಲ್ಲು ಸ್ಲೋಪ್ ಏರಿಯಾ ಇದು. ಹುಷಾರು ಯಪ್ಪ. ಹುಷಾರು ಹಿಂಗೆ ಕಾಯ್ತಾ ಇರಬೇಕು, ಒಬ್ರು ಆದ್ಮೇಲೆ ಒಬ್ರು. ನಾನು ಹೊಸ ಶೂ ಇದು ಅಂಡರ್ ಆರ್ಮರ್ದು, ಎಲ್ಲ ಡಮಾರ್ ಆಗೋಯ್ತು. ನೋಡಿ ಇಲ್ಲಿ ಏನಾರ ಬಂದು ಜಾರಿ ಬಿದ್ವಿ ಅಂದ್ಕೊಳ್ಳಿ, ಡಮಾರ್ ರೈಸ್. ಇದಂತೂ ನೋಡಿ ಜಾಗ ಹೆಂಗಿದೆ, ಫುಲ್ಲು ಕೆಳಗಡೆ ಡೆಡ್ ಆಗಿದೆ, ಫುಲ್ ಸ್ಲೋಪ್ ಆಗಿದೆ. ಇಲ್ಲಿ ಹಿಂಗೆ ಬರ್ಬೇಕು ನಾವು, ಮರಗಳು ಇಟ್ಕೊಂಡು ಬರಬೇಕು. ಇಲ್ಲ ಕಾಲು ಹಂಗೆ ಇಟ್ಟರೆ ಜಾರ್ಬಿಡ್ತೀವಿ, ಕೆಳಗೆ ಜಾರ್ಬಿಡ್ತೀವಿ. ಹುಷಾರಾಗಿ ಹಿಂಗೆ ಬರಬೇಕು. ನೋಡ್ತಾ ಹೆಂಗೆ ಆಗ್ತೀವಿ ಕಾಲು. ಅಯ್ಯೋಯ್ ಅಬ್ಬಾ, ಅಯ್ಯೋ ರಾಮ. ಸ್ಕೇಟಿಂಗ್ ಆಡ್ತೀನಿ, ಸ್ಕೇಟಿಂಗ್ ಆಡ್ತಾ ಇದ್ದೀನಿ. ಬನ್ನಿ ಹೋಗೋಣ, ಇನ್ನು ಮುಂದೆ ಇದೆ ಮಾರಿ ಹಬ್ಬ ಗೈಸ್.
ಇಷ್ಟ ಗಂಟ ಗಿಡಗಳಿತ್ತು ಹಿಡ್ಕೊಂಡು ಬಂದ್ವಿ. ಇನ್ನು ಮುಂದೆ ಗಿಡ ಇಲ್ಲ ನೋಡಿ, ಇಲ್ಲಿ ಆ ಥರ ಹೋಗ್ಬೇಕು ಇವಾಗ. ಗಿಡಗಳಿಲ್ಲ ಮರಗಳಿಲ್ಲ ಏನಿಲ್ಲ ಇಟ್ಕೊಳ್ಳೋದಕ್ಕೆ, ಜಾರ್ಕೊಂಡು ಹೋಗ್ಬೇಕು ಇವಾಗ ಇರೋದು ಮಜಾ. ಹುಷಾರು ಗೈಸ್. ಇವಾಗ ಅಯ್ಯೋ ರಾಮ, ಹೆಂಗೂರು ಬರೋದು ಹಿಂಗೆ ಡುಂಪ 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 ಪಪ್ಪ. ಫುಲ್ ಅಡ್ವೆಂಚರ್ ಗೈಸ್ ಇದಂತೂ. ಲೀಚು ಬಂದ್ಬಿಡೈತಿ, ಲೀಚು. ಹೋಗಲೇ ಲೀಚಾಗಿ ಮ್ಯಾಗಿ ಮಾಡೋದಾ? ಬೇಡ ಬ್ರೋ, ಇಲ್ಲಿಂದ ಕೆಳಗಡೆ ಸ್ನೇಹಿತರೆ ನೋಡಿ ಎಷ್ಟು ಮಾಡ್ತಿದ್ದೆ ನಾವು ಕ್ಯಾಲರೀಸ್ ಬನ್ನು, ಸಿಕ್ಕಾಪಟ್ಟೆ ಕ್ಯಾಲರೀಸ್ ಬಂದ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬೊಜ್ಜು ಕರಗಿಸ್ತಾ ಇದ್ದೀವಿ ಸ್ನೇಹಿತರೆ, ಬೊಜ್ಜನ್ನು ಕರಗಿಸ್ತಿದ್ದೀವಿ ಸ್ನೇಹಿತರೆ. ಬಾರೋ ಬಾರೋ ಅಪ್ಪಿ, ಹುಷಾರೋ ಹುಷಾರೋ ಮಚ್ಚ. ಬನ್ನಿ ಗೈಸ್ ಹೋಗೋಣ. ಮಚ್ಚ ಏನಾಯ್ತು ನಿಂಗೆ? ಅದಾದ್ಮೇಲೆ ಬೇರೆ ಮಚ್ಚ ಇದೆಲ್ಲ ಟ್ರೆಕ್ಕಿಂಗ್ ಅಲ್ಲಿ ಕಾಮನು, ಅನುಭವಿಸ್ಬೇಕಷ್ಟೇ. ಅಬ್ಬಾ ಗೈಸ್ ಡೆಡ್ಲಾಗಿದೆ ಗೈಸ್. ಗೋವಿಂದ ಗೈಸ್, ಲೆಕ್ಕಿ ಕೆಳಗೆ ಬಿದ್ದ ಗೈಸ್, ಲೆಕ್ಕಿ ಡೆಡ್ಲೇ ಕೆಳಗೆ ಬಿದ್ದ. ಕೆಳಗೆ ಬಿದ್ಬಿಟ್ಟ. ಅಬ್ಬಾ ಕ್ರೇಜಿನಾ? ಬನ್ನಿ ಬನ್ನಿ, ಭಾರಿ ಹುಷಾರಾಗಿ ಹೋಗೋಣ ಬನ್ನಿ. ಬರ್ರಿ ಗಾಯ್ಸ್. ಬ್ರೋ ಹೊರಟೋಯ್ತೀನಿ ಬ್ರೋ ಕೆಳಗಡೆ ಫುಲ್ಲು. ಬನ್ನಿ ಬನ್ನಿ ಬನ್ನಿ, ಥ್ಯಾಂಕ್ ಯು. ಬಾ ಬಾ. ಅಮ್ಮ ಫಾಕ್ ಬ್ರೋ, ಅದಕ್ಕೆ ನಾನು ಹೇಳಿದೆ ಹುಷಾರಾಗಿ. ಅಯ್ಯೋ ಗೈಸ್ ಕೆಳಗೆ ಬಿದ್ದೋಗ್ಬಿಟ್ಟೆ ಗೈಸ್. ಅಯ್ಯೋ ಅಯ್ಯೋ, ಬಿದ್ದಿದ್ರೆ ಹೋಗ್ಬಿಡ್ತೀಯ ಗೈಸ್ ಕೆಳಗಡೆ ಪೂರ್ತಿ. ಇಟ್ಕೊಳ್ಳಿ. ಅಯ್ಯೋ ರಾಮ, ಅಡ್ವೆಂಚರ್ ಟ್ರೆಕ್ಕಿಂಗ್ ಇದು ಫುಲ್ಲು ಗುಂಡಿ ಗುಂಡಿ ಗೈಸ್. ಜರಲ್ಲ ಕಣಲೇ, ಸಿಂಹ ಕಣ ಅನ್ಲೇ, ಸಿಂಹ ನಾನು. ಹುಲಿ ಸಿಂಹ ಜಾರುತ್ತೇನೋ? ಸಿಂಹ ಅವಲೇ ಬರೀ 3 ಸಲ ಬಿತ್ತು ಅಷ್ಟೇ. ನೀನು ಗಜಕೇಸರಿ ನೀನು. ಅಪ್ಪ ಏನು ಕೊಂಡಿಬ್ರ ಇವಾಗ ಇಲ್ಲಿ? ರಿವರ್ಸ್ ಬರ್ಬೇಕಾ ನಿಮಗೆ? ಅಮ್ಮ ಓಯ್ ಬಾರ ಬಾರ, ಬತ್ತಿ ನಡಿ ಅಂತ. ಏನೋ ಒಂದು ದೊಡ್ಡ ಟ್ರೆಕ್ಕಿಂಗ್ ತರ ಗೈಸ್, ಫಸ್ಟ್ ಟೈಮ್ ಬಂದಿರೋದು. ಏನೋ ಬರ್ತೀನಿ ನಡಿ ಅಂತ. ಬಾಪ ಆಯ್ತು ನೀನೆ ಹುಷಾರಪ್ಪ, ಹಂಗೆ ದಬಾಕೊಂಬಿಡಿ. ಈಡಿಗೆ ಹೊಡ್ದಂಗೆ ಈಡಿಗೆ ಹೊಡಿತದ. ಆಮೇಲೆ ಲೀಚ್ ಬಾರ ಬಾರ ಬಾರ. ನಮ್ಮೇ ಹೊಡಿತಂಗ ಆಯ್ತು ಲೀಚ್ನ. ನಿಂತ್ಕೊಳ್ಳಲ್ಲ ಯಾವನವನು? ಅಪ್ಪ ನೀವು ಕೂತ್ಕೊಳ್ಳಪ್ಪ ಇಲ್ಲ ಒಂದು ನಿಮಿಷ. ಇಡು ಮಣಿ ಅಣ್ಣ, ಮಣಿ ಹುಷಾರು. ನಮ್ಮ ಗೈಡ್ ಇಬ್ರು ಇದ್ದಾರೆ ನಮ್ಮ ಜೊತೆಗೆ, ಅದಕ್ಕೆ ನಾವು ಬರ್ತಿರೋ ಇವತ್ತು. ಇಲ್ಲೇನ ಇಲ್ಲಿ ನಾವು ಒಬ್ಬೊಬ್ಬರಾಗೆ ದೇವರ ಬರೋಕ್ಕಾಗ್ತಿರ್ಲಿಲ್ಲ. ಇವ್ರು ಹೆಂಗೆ ಕೊಡ್ತಾರೆ ಹಂಗೆ ಹೋಗ್ತಾ ಇದೀವಿ ಗೈಸ್. ಗಂಟ್ಲೆಲ್ಲ ಹೋಗ್ಬಿಟ್ಟೈತಿ ಗೈಸ್, ಸುಸ್ತಾಗ್ಬಿಟ್ಟೈತಿ ಗೈಸ್. ಅಮ್ಮ ನನ್ನ ಕೈಲ ಆಯ್ತಾ ಇಲ್ಲ ಕಣಮ್ಮ. ಇನ್ನು ಮ್ಯಾಗಿ ಇದೆ. ಮಮ್ಮಿ ನಾನು ಕಾಡಿಗೆ ಬಂದಿದ್ದೀನಿ. ಬರ್ರಿ ಹೋಗೋಣ. ಇವಾಗಿರೋದು ಗೈಸ್ ಆ್ಯಕ್ಚುಲು ಅಲ್ಲಿ ಜಾರುತ್ತೆ. ಇಲ್ಲಾರ ಒಂಚೂರು ಇತ್ತು ಗಿಡ ಮರಗಳು ಇಟ್ಕೊಂಬರೋದಕ್ಕೆ. ಇವಾಗಿಂದ ಗಿಡ ಮರಗಳಿಲ್ಲ ಏನಿಲ್ಲ, ಹಿಂಗೆ ಬರಬೇಕು ಕುತ್ಕೊಂಡು. ಹಾಂ ಬಾರಲೇ. ಬಾ ಬಾರಲೇ ಬೇಗ. ಯಾಕಲೇ ಹನುಮಂತ ಗುರುಗುಡ್ತೀಯಾ? ಮಂಗ ಮರ ಏರುತ್ತೈತೆ, ಅಕ್ಕಂಬೆ ಇಕ್ಕಂಬೆ ಕೊಣಿಯುತ್ತೈತೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತವು, ಅರೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತವು. ಬಾನಾಗೆ ರಂಗು ಚಲಿ ಕರ ಇರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತವು. ಅಬ್ಬಾ ಇಷ್ಟ ಗಂಟ ಕತ್ತಲಿದ್ವಿ ನಾವು. ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಬಂಡೆಲ್ಲ ಪಾಚಿ ಆಗೋಗ್ಬಿಟ್ಟಿದೆ. ಕಾಲಿಟ್ರೆ ಸರ್ರ ಜಾರ್ಬಿಡ್ತೀವಿ ನೋಡಿ. ಪಾಚಿಗಳು ಹೆಂಗೆ ಕಟ್ಟಿದೆ ನಡೀರಿ. ಇವಾಗಿರೋದು ಗೈಸ್ ಎವನ್. ವಾವ್ ಕ್ರೇಜಿ ವ್ಯೂ ಗೈಸ್, ಕ್ರೇಜಿ. ವಾವ್ ಗೈಸ್ ಕ್ರೇಜಿ ಲೊಕೇಶನ್ ಗೈಸ್, ಕ್ರೇಜಿ ಲೊಕೇಶನು ನೋಡಿ ಹೆಂಗಿದೆ. ವಾವ್ ಇದು ಮಿನಿ ವಾಟರ್ ಫಾಲ್ಸು. ಇದಾದ್ಮೇಲೆ ಮತ್ತೆ ಮುಂದೆ ಹೋಗ್ತೀವಿ, ಅಲ್ಲಿ ದೊಡ್ಡ ವಾಟರ್ ಫಾಲ್ಸ್ ಸಿಗುತ್ತೆ. ಸ್ವಲ್ಪ ಬನ್ನಿ ಮಿನಿ ವಾಟರ್ ಫಾಲ್ಸ್ಗೆ ಹೋಗೋಣ. ನೋಡಿ ಇಲ್ಲಿ ಜಾರ್ತಿದೆ ಗೈಸ್ ಕಾಲೆಲ್ಲ.
ಅಪ್ಪ ಹುಷಾರಾಗಿ ಹೋಗ್ಬೇಕು, ಹುಷಾರಾಗಿ ಕೆಳಗೆ ಇಳ್ದೋಗ್ಬೇಕು. ನೋಡಿ ಇಲ್ಲಿ ಕೇವ್ಗಳು ಹೆಂಗಿದೆ. ಇಲ್ಲಿ ಬನ್ನಿ, ಮಿನಿ ವಾಟರ್ಫಾಲ್ ತೋರಿಸ್ತೀನಿ ನಿಮಗೆ. ವಾವ್ ಗೈಸ್, ಕ್ರೇಜ್ ಆಗಿದೆ ಗೈಸ್. ಲವ್ ಇಟ್. ವಾಟರ್ ಫಾಲ್ಸ್ ಅಲ್ಲ, ಜಸ್ಟ್ ಎ ವ್ಯೂ ಅಷ್ಟೇ ಇದು. ಕೆಳಗೆ ನೀರು ಕ್ರೇಜಿ ಆಗಿದೆ ಗೈಸ್. ವಾ ನೋಡಿ, ಫುಲ್ಲು ಅಕ್ಕಪಕ್ಕ ಫುಲ್ಲು ಕಾಡು, ಸೆಂಟ್ರಲ್ ಮಾತ್ರ ಸಣ್ಣ ವಾಟರ್ ಫಾಲ್ಸ್ದು ನೀರು. ತುಂಬ ಚೆನ್ನಾಗಿದೆ ಬ್ರೋ. ಹೆಂಗೈತೆ ವ್ಯೂ ಇದೆಲ್ಲ. ಇನ್ನು ಮುಂದೆ ಬನ್ನಿ, ಅಲ್ಲಿ ತೋರಿಸ್ತೀನಿ ನಿಮಗೆ. ವಾವ್, ಬನ್ನಿ ಗೈಸ್, ಇವಾಗ ಅಲ್ಲೋಗ್ಬಿಟ್ಟು ಇವಾಗ ಫೀಲ್ ಮಾಡ್ತೀನಿ ಬನ್ನಿ. ವಾವ್ ಗೈಸ್, ಜೀವನದಲ್ಲಿ ಇಷ್ಟೊಂದು ಖುಷಿ ನಂಗೆ ಯಾವತ್ತೂ ಆಗಿರಲಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇದು ನೋಡ್ಬಿಟ್ಟು. ಸೊ ಇದು ಚಿಕ್ಕದು, 70% ಅಷ್ಟೇ ರೀಚ್ ಆಗಿರೋದು. ನಾವು ಇನ್ನೂ 100% ರೀಚ್ ಆಗಬೇಕು, ಆ ಕಡೆ ಹೋಗಬೇಕು. ಬನ್ನಿ ಹೋಗೋಣ. ಸೊ ಗೈಸ್, ಈಗ ಇನ್ನೊಂದು ದೊಡ್ಡ ಫಾಲ್ಸ್ಗೆ ಹೋಗ್ತಿದ್ದೀವಿ. ಬನ್ನಿ ಅಲ್ಲಿ ಹೋಗೋಣ. ಅಯ್ಯೋ ಜಾರ್ತಿದೆ ಗೈಸ್ ಕಾಲು. ಅಬ್ಬಾ ಅಬ್ಬಾ ಅಬ್ಬಾ, ಬಿದ್ದೇನೋ. ಅಯ್ಯೋ ಹೊಡೆದಾಗ ಸೀಡ್ಗಾಯಿ ಹೊಡೆದ ಲೇಕಿ. ಹಬ್ಬ ಗೈಸ್, ಹೆಂಗೆ ಗೊತ್ತಾ, ತೇಸಿದ್ದಿದ್ರೆ ಪಕ್ಕ ಅವನು ಇಷ್ಟಪಡ್ತಿದ್ದ, ಅವನು ಬರ್ತಿದ್ದ ತೇಸಿದ್ದಿದ್ರೆ. ಮಚ್ಚ ನೀವು ಮೇಲಿಂದ ನೋಡ್ತಾ ಇದ್ದೀನಲ್ಲ. ಹಾಂ, ಓಕೆ ಡನ್. ಗೈಸ್, ಹಿಂಗೆ ಕುತ್ಕೊಂಡು ಕೆಳಗಡೆ ಹೇಳ್ಕೊಂಡು ಹೋದ ಗೈಸ್. ಇವಾಗ ಬೇರೆ ಫಾಲ್ಸ್ಗೆ ಗೈಸ್, ಇವಾಗ ಹಂಗೆ ಬಂದೆ. ಇವಾಗ ಹಿಂಗೆ ಹಚ್ಬೇಕಂತೆ ಗೈಸ್ ಮೇಲ್ಗಡೆ. ನೋಡಿ ಅಲ್ಲಿ ಆ ಸ್ಟಾಪಲ್ಲಿ ಹಚ್ಬೇಕು. ಇವಾಗ ಮಳೆ ಜುನುಗು ಮಳೆ ಬರ್ತಾನೆ ಐತೆ. ಆದರೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಾಂ ಗೈಸ್, ಬನ್ನಿ ಇವಾಗ ಹೋಗೋಣ. ಇಲ್ಲಿ ಬರಬೇಕು ಅಂದರೆ ಬಂಡಿ ಧೈರ್ಯ ಇರಬೇಕು. ನಮಗಿದೆ, ಬಂದಿದ್ದೀವಿ, ಹೋಗೋಣ ಬನ್ನಿ. ಅಭಿ, ಏನು ಅನಿಸಿದೆ ಅಭಿ ನಿನಗೆ? ತುಂಬ ಖುಷಿಯಾಗಿದೆ, ಎಕ್ಸೈಟ್ಮೆಂಟ್ ಆಗ್ತಿದೆ. ಅಲ್ಲ, ಅದು ಬರೀ ಡೌ ಮಾಡ್ತಾನೆ ಅಷ್ಟೇ. ಎಕ್ಸೈಟ್ಮೆಂಟ್ ಇದೆ, ಡೌ ಮಾಡ್ತಾನೆ, ಭಯ ಆಗ್ತೈತೆ. ಅವಾಗಲಿಂದ ಅವನು ಒಂದು 50 ಸರಿ ಹೇಳ್ತಾ ಭಯ ಆಗ್ತಿದೆ ಅಂತ. ಆದರೂ ಬಂಡು ಧೈರ್ಯ. ಸ್ಟಾರ್ಟಿಂಗ್ ಭಯ ಇತ್ತು, ಆಮೇಲೆ ಭಯ ಇಲ್ಲ. ಯಾವಾಗ ಕೊಟ್ಟಿದ್ರು ಇದೆಲ್ಲ ನೋಡಾದ್ಮೇಲೆ ಭಯನೇ ಹೊರಟೋಯ್ತು. ಇನ್ನೂ ಮೇಲೆ ಹೋಗ್ಬೇಕು ಅಂತ ಫುಲ್ ಮೇಲೆ ಹೊರಟೋಗ್ಬಿಟ್ಟಿವಲ್ಲ. ಇಲ್ಲೇ ಹೋಗಿ ಸಾಕು, ಇನ್ನೂ ಮೇಲೆ ಹೋಗ್ಬೇಕು ಅಂದ್ರೆ ಮೇಲೆ ಹೊರಟೋಗ್ಬಿಟ್ರೆ ಏನು ಮಾಡೋದು? ಹೋಗಿ ಸಿಗಾಕೋ ಅಲ್ಲೇನೆ, ಹೋಗಲೇ. ಸೊ ಗೈಸ್, ಈ ವ್ಲಾಗು ಒಂದು ಸ್ವಲ್ಪ ದೊಡ್ಡದಾಗೆ ಇರುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಎಷ್ಟು ಕಷ್ಟಪಟ್ಟು ಹೋಗ್ತಿದ್ದೀವಿ ಅಂತ ನೀವು ನೋಡಿ. ಮತ್ತು ನಿಮಗೆ ಇದು ತೋರಿಸ್ಬೇಕು ಅಂತ ಮಾಡ್ತಿರೋದು. ಸೊ ದಯವಿಟ್ಟು ನೋಡಿ ಗೈಸ್, ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಅಷ್ಟೇ. ಗೈಸ್, ಇವಾಗ ಗುಹೆ ಒಳಗಡೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಇಲ್ಲಿಂದ ಹೋಗಿ ಹತ್ಕೊಂಡು ಹೋಗ್ಬೇಕು. ಅಮ್ಮ ಬ್ಯಾಗ್ ತೋರಿಸ್ತಿದ್ಯಲ್ಲ ಕಣಲೇ. ಇವಾಗಿಂದ ಅಲ್ಲ, ಬ್ಯಾಗ್ ತೋರಿಸೋದಲ್ಲ ಕಣ. ಬ್ಯಾಗ್ ತೋರಿಸಿಲ್ಲ ಅಂತಂದರೆ ನಮ್ಮ ಜೀವನನೇ ಬ್ಯಾಕ್ ಆಗ್ಬಿಡುತ್ತೆ. ಇವಾಗ ಇಲ್ಲಿಂದ ಹೋಗ್ಬೇಕು, ಮೇಲೆ ಹತ್ಕೊಂಡು ಹೋಗಿ ಇಲ್ಲಿಗೆ ಬರ್ಬೇಕು. ನಾನು ಇಲ್ಲಿ ಬಂದು ಅಯ್ಯಯ್ಯಯ್ಯಯ್ಯ, ಶಿವ ರಾಮ. ಕಲ್ಲು ಸಿಕ್ತು ಗೈಸ್, ಕಲ್ಲು. ಹಾಂ, ಕ್ರೇಜಿ ಡೆಡ್ಲಿ ಎಕ್ಸ್ಪೀರಿಯನ್ಸ್. ನೀವು ಬಾಯ್ಸ್ ಎಲ್ಲ ಕುತ್ಕೊಂಡು ರೆಡಿ ಆಗಿದ್ದೀವಿ ವಾಟರ್ ಫಾಲ್ಸ್ಗೆ ಹೋಗೋದಕ್ಕೆ. ಇವಾಗ 200 ಮೀಟರ್ಸ್ ಇದೆ ವಾಟರ್ ಫಾಲ್ಸ್ಗೆ. 200 ಮೀಟ್ರ್ ಅಷ್ಟೇ ಗೈಸ್ ಇರೋದು. ಹಂಗೆ ಹೇಳಿನಿ ಬ್ರೋ, ಹೋಗಿ ಬ್ರೋ. ನೋಡಿ, ಬಂಡೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಹುಷಾರು ಬ್ರೋ, ಹುಷಾರು. ಗೈಸ್ ನೋಡಿ, ಹಿಂಗೆ ಹೋಗ್ಬೇಕು ಹತ್ಕೊಂಡು. ಗ್ರಿಪ್ ಒಂಚೂರು ಇಲ್ಲ, ಆದರೂ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡು. ಅಮ್ಮ ಏ ಅಪ್ಪ, ನೋಡಿ ಹೆಂಗಿದೆ ಜಾಗ. ಸೈಲೆಂಟ್ ಆಗಿಲ್ಲ ಬ್ರೋ, ಈ ಜಾಗ ನಾನು ಸೈಲೆಂಟ್ ಮಾಡ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ಪ್ರಶಾಂತವಾಗಿದೆಯಲ್ಲ, ಸೈಲೆಂಟ್ ಆಗಿರಬೇಕು, ನೇಚರನ್ನು ಎಂಜಾಯ್ ಮಾಡ್ಕೊಬೇಕು, ನಡೀತಾ ಇರಬೇಕು. ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ. ಗೈಸ್, ಈಗ ನಾವು ರೀಚ್ ಆಗ್ಬಿಟ್ವಿ ಗೈಸ್ ಲೊಕೇಶನ್ಗೆ. ಗೈಸ್, ರೀಚ್ ಆಗ್ಬಿಟ್ವಿ. ಗೈಸ್, ನೀವು ನೋಡ್ಬಿಟ್ರೆ ಕಂಗಾಲ್ ಆಗ್ಬಿಡ್ತೀರಾ ಗೈಸ್. ಈ ಲೊಕೇಶನ್ನ, ಈ ಫಾಲ್ಸ್ ನೋಡ್ಬಿಟ್ರೆ ಕಂಗಾಲ್ ಆಗೋಯ್ತೀರಾ. ನೋಡ್ತೀರಾ? ಓ ಮೈ ಗಾಡ್, ಅಮ್ಮ ಗೈಸ್, ಇಷ್ಟೊತ್ತು ಕಷ್ಟಪಟ್ಟಿದ್ದು ಸಾರ್ಥಕ. ಇಷ್ಟೊತ್ತು ಕಷ್ಟಪಟ್ಟಿದ್ದು ಸಾರ್ಥಕ
ಅಲ್ವಾ ಇಷ್ಟೊತ್ತು ಕಷ್ಟಪಟ್ಟಿದ್ದು ಸಾರ್ಥಕತೆ ಆಯಿತು. ಅವಾಗ ತೋರಿಸಿ ಅಮ್ಮ Hey! Are you guys ready to see the view? Wow! ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತಂತೀನಿ ನನ್ನ ಲೈಫಲ್ಲಿ ನಾನು ಅಚೀವ್ಮೆಂಟ್ ಮಾಡಿದ್ದೀನಿ. ಇಂಥ ಒಂದು ಒಳ್ಳೆ ವ್ಯೂ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಕರ್ಕೊಂಬಂದಿದ್ದಕ್ಕೆ. ಲವ್ ಯು. ಕ್ರೇಜ್ ಆಗಿದೆ. ಎಸ್ ಸ್ವಿಮ್ಮಿಂಗ್ ಮಾಡೋಣ ಬನ್ನಿ ಇವಾಗ. ಹಾಂ ನೋಡಿ ಗೈಸ್ ಹೆಂಗಿದೆ ವ್ಯೂ. ವಾರೆ ವಾಹ್ ಕ್ಯಾ ರೇ ಮೇರೆ ಲಡ್ಕಿ ಇತ್ನಿ ಬ್ಯೂಟಿಫುಲ್ ಇತ್ನಿ ಬ್ಯೂಟಿಫುಲ್. ನೆವರ್ ಎವರ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ಇಂಥ ಲೊಕೇಶನ್ಗೆ ಬಂದಿಲ್ಲ. ಇವಾಗ ಬಂದಿರೋದು ಒಂಥರ ಕನ್ಸು ಥರ ಅನಿಸ್ತಿದೆ ಗೈಸ್. ಕನಸು ಡ್ರೀಮ್ ಅನಿಸ್ತಿದೆ ನನಗೆ ನಿಜವಾಗ್ಲೂ. ಕ್ರೇಜ್ ಆಗಿದೆ ಗೈಸ್ ಲೊಕೇಶನ್ ಮಾತ್ರ. ವಾರೆ ವಾಹ್ ಪ್ರೈವೇಟ್ ವಿಲ್ಲಾ ರೆಸಾರ್ಟು ಅದು ಇದು ಅವೆಲ್ಲ ಅಲ್ಲ ಗೈಸ್. ಇದು ಗೈಸ್ ಪ್ರೈವೇಟು. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ರು ಇಲ್ಲ ನಾವೇ ಇರೋದು. ವ್ಯೂ ತೋರಿಸಿ ಗೈಸ್ ಹಿಂದೆ. ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ಗೆ ನಾವು ಬಂದಿದ್ದೀವಿ. ಇವಾಗ ಇಲ್ಲಿ ಕೂತ್ಕೊಂಡು ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀವಿ. ಅದಿರೋದು ಕ್ರೇಜಿ ಇನ್ನು. ವಾವ್ ಗೈಸ್ ವಾವ್ ಐ ಲವ್ಡ್ ಇಟ್ ಗೈಸ್. ಎಸ್ ಸೊ ಗೈಸ್ ಇವಾಗ ಮ್ಯಾಗಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಸ್ಟವ್ವು ಸಿಲಿಂಡ್ರ್ ಎಲ್ಲ. ಇವಾಗ ಮ್ಯಾಗಿ ಮಾಡೋದಕ್ಕೆ ಪಾತ್ರೆ ಬೇಕು, ಪ್ಲಸ್ ಅದಕ್ಕೆ ನೀರು ಕೂಡ ಬೇಕು. ನಾವು ಹಿಡ್ಕೊತಾ ಇದ್ದೀವಿ ಇವಾಗ. ಇದ್ರೆ ನೀರು ಹಿಡ್ಕೊಂಡು ಇದೇ ನೀರಲ್ಲಿ ನಾವು ಇವಾಗ ಮ್ಯಾಗಿ ಮಾಡ್ತೀವಿ. ಬನ್ನಿ ಫ್ರೆಶ್ ನೀರು ಹೋಗೋಣ. ಇವಾಗ ಫ್ರೆಶ್ ನೀರು ತೊಗೊಂಬರೋಣ ಗೈಸ್. ಇವಾಗ ಇದನ್ನು ತೊಳ್ಕೊಂಡು ಇದೇ ನೀರಲ್ಲಿ ತೊಳ್ಕೊಂಡು ಇದೇ ನೀರಲ್ಲಿ ಮ್ಯಾಗಿ ಮಾಡ್ತೀವಿ ನೋಡಿ. ಹಾಂ ಹೆಂಗಿದೆ ನೀರು? ಐಸ್ ವಾಟ್ರು. ಓ ಮಾಡ್ಕೊ ನೀರು ಹಿಡ್ಕೊಂಡೆ. ಬನ್ನಿ ಇವಾಗ ಫ್ರೆಶ್ ಆಗಿ ಮ್ಯಾಗಿ ಮಾಡೋಣ ಫ್ರೆಶ್ ನೀರಲ್ಲಿ. ಒನ್ ಆಫ್ ದ ಪ್ಯೂರೆಸ್ಟ್ ವಾಟ್ರ್ ಗೈಸ್ ಇದು. ಪ್ಯೂರೆಸ್ಟ್ ವಾಟ್ರ್ ನಿಜವಾಗ್ಲು. ತೊಗೊಳ್ಳಿ ಬ್ರೋ ನೀರು. ಸಿಲಿಂಡರ್ ಫಿಕ್ಸ್ ಆಗಿದೆ. ಬೆಂಕಿ ಕಾಯ್ಸ್ಕೊತಾನೆ ಮೇಕಿ. ಇಷ್ಟಾಳ ಇಲ್ಲ ನಾವು ಬಂದಾಗ ಹೋಗೋಣ ಬೇಕಾದ್ರೆ ಓಕೆನಾ. ಕ್ರೇಜ್ ಆಗಿದೆ ಹಾಂ ಓಕೆ देखो ಹಾಂ ಇಷ್ಟ ಗಂಟ ಅಲ್ಲ ಸೆಂಟ್ರಿಗೆ ಹೋಗ್ಬಿಟ್ಟು ಒಳ್ಳೆ ಫೋಟೋ ಶೂಟ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿಕೊಂಡು ಮೇಲೆ ಬಂದೆ. ಎಷ್ಟು ತಣ್ಣೀರು ಗೊತ್ತಾ ಗೈಸ್. ನೀರು ಹೆವಿ ಕೋಲ್ಡ್ ನೀರು ಅಂತೂ. ಮ್ಯಾಗಿ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿ ಹೋಗ್ತೀವಿ ಗೈಸ್. ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಹೆಂಗೆ ಕ್ಲೀನ್ ಮಾಡ್ತೀವಿ ಅಂತ. ಇಲ್ಲೇನೋ ಪರಿಸರ ನಾವೇನು ಹಾಳು ಮಾಡೋಕ್ಕೋಗಲ್ಲ. ಕ್ರೇಜಾಗಿದೆ ಗೈಸ್ ಲೊಕೇಶನ್ ಮಾತ್ರ. ವಾವ್ ಮ್ಯಾಗಿ ಗೈಸ್. ಬಿಸಿ ಬಿಸಿ ಸೂಪರ್ ಆಗೈತೆ ಗೈಸ್ ಮ್ಯಾಗಿ. ಚಳಿ ಬೇರೆ ನೋಡ್ತಾ ಇದ್ರೆ ಬಿಸಿ ಬಿಸಿಗೆ ಚಳಿಗೆ ಬಿಸಿ ಬಿಸಿ ಸೂಪರ್ ಆಗಿರುತ್ತೆ. ನಿಮ್ದು ರಸಮ್ ವೆರಿ ಗುಡ್. ಬಿಸಿ ಬಂಡೆ ಮೇಲೆ ಹೋಗ್ತಿದ್ದೀನಿ ಫೋಟೋ ಶೂಟ್ ಮಾಡೋದಕ್ಕೆ. ಅವ್ರು ಅಲ್ಲಿಂದ ಫೋಟೋ ತೆಗಿತಾರೆ. ನಂದು ಒಳ್ಳೆ ಕ್ರೇಜಿ ಫೋಟೋಸ್ ಬರುತ್ತೆ ಗೈಸ್. ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ನೋಡಿ ಓಕೆನಾ ಗಾಯ್ಸ್. ಇವಾಗ ಫೋಟೋ ಶೂಟ್ ಮಾಡ್ತೀವಿ. ಮಾಡ್ಬಿಟ್ಟು ನಿಮ್ಗೆ ಸಿಗ್ತಿದ್ದೀರಿ. ಸೊ ಗಾಯ್ಸ್ ಹೋಗೋಕ್ಕಿಂತ ಮುಂಚೆ ನೀವೆಲ್ರಿಗೂ ಒಂದು ಹೇಳಬೇಕು. ನಾವು ಬಂದಿರೋ ಜಾಗ ನೀಟಾಗಿ ಕ್ಲೀನ್ ಮಾಡಿ ಹೋಗ್ತಿದ್ದೀವಿ ಗೈಸ್. ಒಂದು ಚೂರು ನೋಡಿ ಗಲೀಜು ಒಂದು ಚೂರು ಇಲ್ಲ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗ್ತಿದ್ದೀವಿ. ಅದೇ ಫುಲ್ ನೋಡಿ ಎಲ್ಲೂ ನಾವು ಏನು ಗಲೀಜು ಮಾಡಿಲ್ಲ. ಎಲ್ಲ ಪ್ರೀತಿಯಿಂದ ಬಂದು ಪ್ರೀತಿಯಿಂದ ನೋಡಿದ್ವಿ, ಪ್ರೀತಿಯಿಂದ ಹೋಗ್ತಿದ್ದೀವಿ. ಸೊ ಮತ್ತೆ ನಿಮಗೆ ಹೋಗ್ತಾ ಸಿಗ್ತೀನಿ ಇಲ್ಲಿಗೆ ಬಾಯ್ ಅಂತೇಳಿ ನಾವು ಹೋಗ್ತೀವಿ. ಬನ್ನಿ ಹೋಗೋಣ ಇವಾಗ. ಲವ್ ಯು.
ಗೈಸ್ ಇವಾಗ ಹೋಗ್ತಿದ್ದೀವಿ, ನಾವೆಲ್ಲ ಬೇಗ ಹೋಗ್ತೀವಿ ಗೈಸ್. ಅವ್ನು ಲೇಟ್ ಅವನ, ಅವ್ನು ಒಬ್ಬನೇ ಗೈಸ್ ಲೇಟ್ ಮಾಡ್ತಿರೋದು ಅವಾಗ್ಲಿಂದ. ಒಳ್ಳೆ ಎಮ್ಮೆ ಮೇಲೆ ಮಳೆ ಉದಂಗೆ ಹೋಯ್ತವನೇ ಗೈಸ್ ಅವಾಗ್ಲಿಂದ. ಆಯ್ತು ಹೋಗ ಬೇಕಲ್ಲೇ, ನೀನು ಹಿಂದೆ ಬಿಟ್ಟರು ಪ್ರಾಬ್ಲಮ್, ಮುಂದೆ ಕಳ್ಸಿದ್ರು ಪ್ರಾಬ್ಲಮ್, ಹೆಂಗ್ ಕಳ್ಸಿದ್ರು ಪ್ರಾಬ್ಲಮ್ ನಿನಗೆ ಬಿಡಪ್ಪ. ಆದ್ರೂ ನಿಂತ್ಕೊಂಡು ನೋಡ್ತಾ ಇರೋ ಲೊಕೇಶನ್ ಗೈಸ್ ನೋಡ್ಕೊಂಡು ಗೈಸ್. ಲಾಸ್ಟು ಮಸ್ತ್ ಇರಲ್ಲ ನಿಮ್ಗೆ ನೋಡೋದಕ್ಕೆ. ಹಾಂ ಓಕೆನಾ, ಬರೀ ಹೋಗೋಣ. ಸ್ಟಕ್ಕ ಬಿಡೋಂಗ ಗೈಸ್ ಇಲ್ಲಿ ಲೇಕಿ, ಮುಂದೆನೇ ಹೋಗ್ತಾ ಇಲ್ಲ. ಹೋಗೋ ಅಂತಂದ್ರೆ ಅಯ್ಯೋ 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 ಹೆಂಗಪ್ಪ ಹೋಗ್ಲಿ ಅಂತ ಹೇಳ್ತಾನೆ ಗೈಸ್ ಅಲ್ಲಿ. ಹೋಗ ಬೇಗ, ನಾನು ಬರ್ತೀನಿ ನಡಿಯೋ. ಅಯ್ಯೋ ಬೇಕಿವಾಗ ಎಲ್ರೂ ಆಗಿಲ್ಲ ಅಂದು ಆಗ್ತಿಲ್ಲ ಗೈಸ್, ಹೋಗ್ತಾ ಇಲ್ಲ ಗೈಸ್. ಮುಂದೆ ಸ್ಟಕ್ ಆಗ್ಬಿಟ್ಟಿದ್ದೀವಿ ಇಲ್ಲಿ ಗೈಸ್, ಇಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೀವಿ ಗೈಸ್ ನಾವು. ಹೋಗಿ ಆಗ್ತಿಲ್ಲ ಕೆಳಗಡೆ. ರಾಮ ಡೆಡ್ಲಿ ಗೈಸ್, ಡೆಡ್ಲಿ. ಇಲ್ಲಿ ನೋಡಿ ಹೆಂಗಿದೆ ವ್ಯೂ, ಇದು ಜಾಗ ಇದು ಹಿಡಿಯೋದು ಹಿಂಗಿದೆ ಸರಿನಾ. ಹೋಗೋದಕ್ಕೆ ಆಗ್ತಿಲ್ಲ ಕೆಳಗಡೆ, ಕಷ್ಟಪಟ್ಟು ಹೋಗ್ತೀವಿ ನೋಡಿ. ಪ್ಯಾಂಟ್ ಗಲೀಜ್ ಆಗ್ಬಿಟ್ಟೈತೆ, ಗಂಟ್ಲೆಲ್ಲ ಹೋಗ್ಬಿಟ್ಟೈತೆ. ಇಲ್ಲೇ ಬಂಡೆ ಮೇಲೆ ಮಲ್ಕೊಂಬಿಡೋಣ ಅಂತ ಅನಿಸ್ತೈತೆ ಗೈಸ್. ಇಲ್ಲೇನೆ ಬೇಗ ನೀವು ಮಲ್ಕೊಂಡು ತಿಂಗೊಂಡ್ರ, ನೀವು ಹೋಗಿ ಬರ್ರೋ ಬಾಯ್. ಒಳ್ಳೆ ಬಂದಿದ್ದು ನಾವು ಹಿಂಗ ಯಪ್ಪ, ಎಷ್ಟು ಕಷ್ಟಪಡ್ಕೊಂಡು ಬಂದಿದ್ದೀವಿ ಗೈಸ್ ನಾವು. ಗೊತ್ತಾಗಿದೆ ನಮಗೆ. ಇವಾಗ ಮತ್ತೆ ನಾವು ಹಿಂಗೆ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು ಈ ಗುಹೆ ಒಳಗಡೆ. ಗುಹೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಬರ್ಬೇಕು ಗೈಸ್. ರಿಸ್ಕ್ ಇದೆ, ತುಂಬ ರಿಸ್ಕ್ ಇದೆ. ಒಳ್ಳೆ ರಸ್ತೆನಾಗಂತೂ ಅಲ್ಲ ಗೈಸ್. ಈ ನನ್ನ ಮಗ ಆವಾಗ್ಲಿಂದ ಎರಡು ಮೀಟ್ರ್ ಕೊಟ್ಟಿದೆ ಗೈಸ್. 2 ಮೀಟ್ರ್ ಬಂದು ಕುತ್ಕೋತಾನೆ. ಲೇ ಎದಳ ಲೇ ಹೋಗೋಣ. ಹಾಂ ನೀವು ನಂಬ್ಕೊಂಡ್ರೆ ನಾವು ಮನೆ ಹೋಗೋದು 10 ಗಂಟೆ ಆಗುತ್ತೆ. ಇಡೀ ಬೇಗ ಹೋಗೋಣ, ದೂರ ಹೋಗ್ಬೇಕು. ಅಷ್ಟೇ ಇವಾಗ ಹತ್ಕೊಂಡು ಹೋಗ್ತಿದ್ದೀವಿ ನೋಡಿ ಹೆಂಗಿದೆ ಹಿಂದಗಡೆ. ಹಂಗೆ ಹತ್ಕೊಂಡ್ಬಂದಿದ್ದು ಮತ್ತೆ ಹೆಂಗೆ ಹತ್ಕೊಂಡು ಹೋಗ್ತಿದ್ದೀವಿ. ಹೆವಿ ಕಷ್ಟ ಆಗ್ತಿದೆ, ಪರವಾಗಿಲ್ಲ, ಇಟ್ಸ್ ಓಕೆ. ಸೇಫಾಗಿ ನಾವು ನಮ್ಮ ಕಾಲ ಹತ್ರ ಹೋಗ್ತೀವಿ. ನೀರು ಖಾಲಿ ಆಗ್ಬಿಟ್ಟಿತ್ತು ಬಾಟ್ಲಲ್ಲಿ, ಅದಕ್ಕೆ ನ್ಯಾಚುರಲ್ ವಾಟರ್ ಕುಡಿತೀವಿ. ಹಂಗೆ ಕುಡಿಯೋದು. ನಮ್ಮೂರು ನೀರು ಹೆಂಗಿದೆ ಟೇಸ್ಟ್ ಹೇಳ್ರಿ ಈಗ. ಸಖತ್ ಸ್ವೀಟ್ ಆಗಿದೆ ನೀರು. ಗೊತ್ತಾ, ಇದು ಕಾಡು ನೀರು. ಕಾಡು ನೀರು ಅಂತಂದರೆ ನ್ಯಾಚುರಲ್ ವಾಟ್ರು. ಇದರಲ್ಲಿ ಎಷ್ಟೊಂದು ಮಿನರಲ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅದಕ್ಕೇ ಒಳ್ಳೇದಿದೆ. ಬಂದ್ಬಿಟ್ಟು ನಾವು ಕಾರ ಹತ್ರ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಬನ್ನಿ ಹೋಗೋಣ ಗೈಸ್. ಆ ಕಪ್ಪೆ ನೋಡಿ ಗೈಸ್, ಅದು ವಿಶುದ್ಧ ಕಪ್ಪೆ ಅಂತೆ. ಆ ಕಪ್ಪೆ ಕಚ್ಚಿದ್ರೆ ಸತ್ತೋಗ್ಬಿಡ್ತೀವಿ ಅಂತ ಗೈಸ್. ಅಂದ್ರೆ ನೀರು ಸತ್ತೋಗೋದಲ್ಲ, ಜಾಗ ಫುಲ್ಲು ಒಂಥರ ಊದ್ಕೊಂಡು ಒಂಥರ ವಿಚಿತ್ರ ಆಗ್ಬಿಡುತ್ತೆ ಕೈಯೇನೆ ಗೈಸ್. ಆ ಕಪ್ಪೆ ಕಚ್ಚಿದ್ರೆ ಊಸ್ಟ್ ಅಂತೆ. ಸೊ ಗೈಸ್, ಈಗ ಜಸ್ಟು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಫಾಲ್ಸ್ ನೋಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಹೆಂಗಿತ್ತು ಮಚ್ಚ ಎಕ್ಸ್ಪೀರಿಯನ್ಸ್? ಈಸಿ ಆಗಿತ್ತು, ನೆಕ್ಸ್ಟ್ ಲೆವೆಲ್. ಈ ಥರ ಮತ್ತೆ ಬರೋಕ್ಕಾಗೋದಿಲ್ಲ ನಾವು. ಬ್ರೋ ಹೆಂಗಿತ್ತು? ಬ್ರಿ ನಿಮ್ಗೆ ಹೆಂಗೆ ಕೇಳೋದು, ನೀವೇ ಹೇಳಿ ಬ್ರೋ. ಕ್ರೇಜಿ ಬ್ರೋ. ಇದು ಬಂದು ಒನ್ ಆಫ್ ದ ಪ್ರೀಮಿಯಂ ವಾಟರ್ ಫಾಲ್ಸ್ ಇನ್ ಕರ್ನಾಟಕ ಅಷ್ಟೇ. ಮತ್ತೆ ಬ್ರೋ ನೀವು ಹೇಳಿ ಬ್ರೋ, ಪ್ರೈವೇಟ್ ಪೂಲ ಹೇಳೋ ಹೆಂಗಿತ್ತು? ಸಾಕಾಗಿತ್ತು ಗೈಸ್. ನಿಜವಾಗ್ಲೂ ನಾವು ಸಾಯೋಷ್ಟರಲ್ಲಿ ಈ ಥರದೆಲ್ಲ ನೋಡ್ಬೇಕು ಅಂತ ಅಂದ್ಕೊಂಡಿದ್ವಿ, ಅದು ನೋಡಿದ್ದೀವಿ, ತೃಪ್ತಿ ಆಯಿತು ಬಿಡಿ. ಆ್ಯಂಡ್ ಬಾಯ್ಸ್ ಇನ್ನೊಂದು ಏನಂದರೆ, ನನಗೆ ಅನಿಸಿ ಪರ್ಸ್ನಲಿ ಹೇಳ್ತಿದ್ದೀನಿ ಬ್ರೋ, ನಿಮ್ದು ಹೆಂಗಾಗ್ತಿರೋ ವ್ಯೂಸ್ ಹೋಗುತ್ತೆ. ಬಟ್ ಇಷ್ಟು ಕಷ್ಟಪಟ್ಟು ನಿಮ್ಮ ಆಡಿಯನ್ಸಿಗೆ ತೋರಿಸ್ಬೇಕಂತ ಈ ಲೆವೆಲ್ ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡಿ ನಿಮ್ಮ ಆಡಿಯನ್ಸಿಗೆ ತೋರಿಸ್ತಿದ್ದೀರಲ್ಲ, ನಿಜವಾಗ್ಲೂ ವರ್ತು. ಯಾಕಂದ್ರೆ ಇಷ್ಟು ಸರಿ ನಾವು 4 ಸರಿ ಹೋಗಿ ಬಂದಿದ್ದೀನಿ, ಒಂದು ದಿವಸಕ್ಕೂ ಬ್ಲಾಗ್ ಮಾಡಿದ್ದಿಲ್ಲ. ಅಷ್ಟು ಇಂಟ್ರೆಸ್ಟ್ ಆಗಿ ತೊಗೊಂಡು ಮಾಡೋಕ್ಕೆ ಆಗಲ್ಲ. ಬಟ್ ಇಂಟ್ರೆಸ್ಟ್ ಆಗಿ ತೊಗೊಂಡು ನಿಮ್ಮ ಆಡಿಯನ್ಸಿಗೆ ತೋರ್ಸಕ್ಕಂತ ನೀವು ಇಷ್ಟು ಟ್ರೆಕ್ ಮಾಡಿ ಕಷ್ಟಪಟ್ರಲ್ಲ, ವರ್ತು ಗೈಸ್ ನಿಜವಾಗ್ಲೂ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ನೆಕ್ಸ್ಟ್ ಬ್ಲಾಗ್.